ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರಿನಲ್ಲೇ ಇದ್ದೀನಿ. ಒಂದು ವಿಶೇಷವಾದ ಒಂದು ಸಂದರ್ಶನ ಇವತ್ತು. ಕಳೆದ 18 ವರ್ಷಗಳ ಹಿಂದೆ ಏನು ಹೋಮ್ ಸ್ಟೇ ಅನ್ನೋ ಕಾನ್ಸೆಪ್ಟನ್ನು ಈ ಜಿಲ್ಲೆಗೆ ಪರಿಚಯಿಸಿದಂಥ ವ್ಯಕ್ತಿಯ ಜೊತೆ ನಾನಿದ್ದೀನಿ. ಅವತ್ತೆಲ್ಲ ಬಂದರೆ ಲಾಡ್ಜಸ್ಗಳು, ಐಬಿಗಳು, ಇಲ್ಲ ಯಾರ್ದೋ ದೊಡ್ಡವ್ರ ಮನೇಲಿ ಉಳ್ಕೊಳ್ಳೋಂಥದ್ದು, ಈ ಥರದ್ದೆಲ್ಲ ಇತ್ತು. ಆದರೆ ಒಂದು ಸಾಮಾನ್ಯ ಮನುಷ್ಯ ಒಂದು ಕಡೆ ಒಂದು ಪ್ರವೇಶಿ ಅವನಿಗೆ ಖುಷಿಯಾಗಂಥದ್ದು, ಮತ್ತು ಈ ಪ್ರಕೃತಿ ಸೌಂದರ್ಯವನ್ನು ಆಹ್ವಾನಿಸ್ತಕ್ಕಂಥದ್ದು, ಆಹ್ಲಾದಿಸ್ತಕ್ಕಂಥದ್ದು, ಖುಷಿಯಾಗಿರ್ತಕ್ಕಂಥದ್ದು, ಅವನಿಗೆ ಬೇಕಾದಂಥ ಫುಡ್ಡನ್ನು ತಿಂತಕ್ಕಂಥದ್ದು, ಅವನಿಗೆ ಬೇಕಾದಂಥ ಪರಿಸರದಲ್ಲಿ ಇರ್ತಕ್ಕಂಥದ್ದನ್ನು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಗುರು ದೇವ್. ನೋಡಿ, ಹೆಸರಲ್ಲೇ ಇದೆ ಗುರು ಅಂತೇಳಿ. ಹಾಗಾಗಿ ಅವರೇ ಹೋಮ್ ಸ್ಟೇಯ ಗುರು. ಈ ಚಿಕ್ಕಮಗಳೂರು ಜಿಲ್ಲೆಯ ಹೋಮ್ ಸ್ಟೇಯ ಗುರು. ಬೇರೆ ಜಿಲ್ಲೆಯಲ್ಲಿ ಹಾಸನ ಕೊಡಗಲ್ಲಿ ಒಂದೆರಡು ಇದ್ದಿರಬಹುದು. ಆದರೆ ಗುರುದೇವ್ ಹೋಮ್ ಸ್ಟೇ ಮಾಡಿದ ನಂತರ ಉಳಿದ ಎಲ್ಲ ಹೋಮ್ ಸ್ಟೇಗಳು ನಡ್ಕೊಂಡ್ಬಂದಿದೆ. ಇವತ್ತು ಮಲೆನಾಡಿನಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೇಕಾದಷ್ಟು ಆಗಿದೆ. ಹೋಮ್ ಸ್ಟೇಯಿಂದ ಲಾಭ ಆಗುತ್ತಾ, ಲಾಸ್ ಆಗುತ್ತಾ, ಅವ್ರಿಗೆ ಮನೆಗೆ ಏನಾದರೂ ತೊಂದರೆ ಆಗುತ್ತಾ, ಅಥವಾ ಬಂದೋಗೋ ವೆಹಿಕಲ್ಗಳಿಂದ ಅವರ ತೋಟಕ್ಕೆ ಅಥವಾ ಬೇರೆ ತೊಂದರೆ ಆಗುತ್ತಾ, ಎಲ್ಲದನ್ನು ಕೂಡ ಅವ್ರನ್ನೇ ಕೇಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಗುರುದೇವ್ ಅಂತ. ಬಿ ಎನ್ ಬಲ್ಗೆ ನಾರಾಯಣಗೌಡರು ಮಗ BN ಗುರುದೇವ್ ಅಂತ. ತಾಯಿ ಹೆಸರು ಜಯಲಕ್ಷ್ಮಿ ಅಂತ. ನಿಮ್ಮ ತಾಯಿ ತಂದೆಗೆ ಎಷ್ಟು ಜನ ಮಕ್ಕಳು ನೀವು? ನಾವು 2 ಜನ ಮಕ್ಕಳು. ನಾನೊಬ್ಬ ಮತ್ತೆ ನಮ್ಮ ಸಿಸ್ಟರ್. ಸಿಸ್ಟರ್ನ ಎಲ್ಲಿ ಕೊಟ್ಟಿರೋದು? ಸಿಸ್ಟರ್ಗೆ ಹಂತೂರು ಪ್ರಶಾಂತ್ ಅಂತ ಕೊಟ್ಟಿದೆ. ನಿಮ್ಮ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿಂದ ಶುರುವಾಯಿತು? ನಾನು ಆ್ಯಕ್ಚುಲಿ 2007ರಲ್ಲಿ ನಾನು ಇದಕ್ಕೆ ಬಂದೆ. ಏನು ಒಂದು ನಮ್ಮ ಬಾವರ್ ಮನೆಗೆ ಹೋದಾಗ 2007 ಎಂಡಲ್ಲಿ ಡಿಸೆಂಬರಲ್ಲಿ ನಾವು ಅಲ್ಲಿಂದ ಇಲ್ಲಿ ರೊಟ್ಟಿಕಲ್ ಅಂತ ಇದೆ. ಅಲ್ಲ, ನಿಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಸ್ಟಡಿ? ನಾನು ಸ್ಟಡೀಸು ಸೆಕೆಂಡ್ ಇಯರ್ PUCಗೆ ಸ್ಟಾಪ್. ಅಲ್ಲ, ಈಗ ನೀವು 1ನೇ ಕ್ಲಾಸ್ ಎಲ್ಲಿಂದ ಹೋದ್ರಿ? ಅಲ್ಲ, ನಾನು ಆ್ಯಕ್ಚುಲಿ ನಮ್ದೊಂದು ಸಣ್ಣ ಗ್ರಾಮ ಬಲ್ಗೆ ಅಂತ. ಆ ಬಲ್ಗೆ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಓದ್ದೆ. ಅದಾದ್ಮೇಲೆ ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಅಂತ ಉಜಿರೆ, ಅಲ್ಲಿ ನಂದು LKG ಇಂದ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೈಸ್ಕೂಲ್ ಎಲ್ಲ ಅನುಗ್ರಹ ಅಪ್ ಟು SLC ಮತ್ತೆ ಮೌಂಟೇನ್ ವ್ಯೂಗೆ ಶಿಫ್ಟ್ ಆಗಿದೆ. ಓಕೆ, ನೀವೀಗ ನಿಮ್ಮ ತಂದೆ ಕೃಷಿಕರಾಗಿದ್ದರು, ಒಬ್ಬನೇ ಮಗ. ಸ್ವಲ್ಪ ಮಲೆನಾಡಲ್ಲಿ ಒಬ್ಬನೇ ಮಗ ಅಂದಾಗ ಮನೆಯಲ್ಲೇ ಇರು, ಕೃಷಿ ಮಾಡು, ನನ್ನ ಕೊನೆಯ ಒಂದು ಜೀವನದಲ್ಲಿ ನೀವು ಇರಬೇಕು ಅಂತ ಬಯಸ್ತಾರೆ. ಹಾಗಾಗಿ ನೀವೇನಾದರೂ ಕೃಷಿಗೆ ಸೀಮಿತ ಆದರೂ, ಅಥವಾ ನಿಮಗೆ ಒಂದು ಆಸಕ್ತಿ ಕೃಷಿ ಮಾಡಬೇಕು ಅಂತ ಆಸಕ್ತಿ ಉಂಟಾಯ್ತು ಸರ್? ಇಲ್ಲ, ವಿದ್ಯಾಭ್ಯಾಸದಲ್ಲಿ ನಾನು ಭಾರಿ ಪುವರ್ ಇದ್ದೆ. ಆ್ಯಕ್ಚುಲಿ ನಾನು ಜಾಸ್ತಿ ವಿದ್ಯಾಭ್ಯಾಸ ಮಾಡಲಿಲ್ಲ. ಹಂಗಾಗಿ ನಾನು ಏನು ಮಾಡಿದೆ, ನಾನು ಅಪ್ಪನಿಗೆ ಒಬ್ಬನೇ ಮಗ ಅಂತೇಳಿ ವಾಪಸ್ ಬಂದುಬಿಟ್ಟೆ. ಮುದ್ದು ಮಗ ಅಂತೇಳಿ ನಮ್ಮ ತೋಟಕ್ಕೆ ಬಂದೆ. 2007ರಲ್ಲಿ ನಾನು ಹಿಂಗೆ ನಮ್ಮ ಬಾವರ ಮನೆಗೆ ಇದಕ್ಕೆ ಹೋದಾಗ 2007 ಡಿಸೆಂಬರ್ ಟೈಮಲ್ಲಿ ಹಿಂಗೆ ಒಂದು ಯಾರನ್ನ ಕೇಳ್ಪಟ್ಟೆ, ಒಂದು ರೊಟ್ಟಿಕಲ್ ಅಂತ ಒಂದು ರೆಸಾರ್ಟ್ ಇದೆ, ಹೋಗಿ ಒಂದು ವಿಸಿಟ್ ಮಾಡೋಣ ಅಂತ. ಎಲ್ಲಿರೋದು ಅದು? ಸಕಲೇಶ್ಪುರದಲ್ಲಿದೆ. ಅದು ಅವಾಗ ಇತ್ತು 2007ರಲ್ಲಿ ಡಿಸೆಂಬರಲ್ಲಿ ನಾನು ಹೋಗಿ ರೊಟ್ಟಿಕಲ್ ರೆಸಾರ್ಟ್ 2007 ಡಿಸೆಂಬರ್ ಅಥವಾ 2008 ಕನ್ಫ್ಯೂಷನ್ ಇದೆ. ಸೊ ನಾನು ಅಲ್ಲಿ ಹೋಗಿ, ನಮ್ಮ ಬಾವ ಮತ್ತೊಬ್ಬರು ರಮೇಶಣ್ಣ ಅಂತಿದ್ದಾರೆ, ಪಟೇಲ್ ರಮೇಶಣ್ಣ ಅಂತ ಕರಿತೀವಿ, ನಾವು 3 ಜನ ಹೋಗಿ ಅದನ್ನು ವಿಸಿಟ್ ಮಾಡಿದ್ವಿ. ನೋಡಿದಾಗ ನಾನು ಹೇಳಿದೆ, ನಮ್ಮದು ಇಷ್ಟೇ ಸುಂದರವಾಗಿದೆ, ನಾವು ಯಾಕೆ ಇದನ್ನು ಶುರು ಮಾಡಬಾರ್ದು ಬಾವ ಅಂತ. ಅಷ್ಟೊತ್ತಿಗೆ ನಮ್ಮ ಪಟೇಲ್ ರಮೇಶಣ್ಣ ಅಂತಿದ್ದಾರೆ, ಅವರು ತಮಾಷೆ ಮಾಡಿದ್ರು, ನೀನು ಬರೀ ಪೋಲಿ ಮಾರ್ಯ ರೆಸಾರ್ಟ್ ಅಂತ ಹಾಳು ಮಾಡಬೇಡ, ಏನಾದ್ರು ಮಾಡಿದರೆ ಒಂದು ಶ್ರಮ ಇಟ್ಟು ಒಂದು ಒಳ್ಳೆ ಇಂಟೆನ್ಷನಿಂದ ಮಾಡು ಅಂತ ಹೇಳಿದ್ರು. ಸೊ ಆಮೇಲೆ ನಾನು ಬಂದು ಒಂದು ವಾರ 10 ದಿವಸದಲ್ಲಿ ಪ್ಲ್ಯಾನ್ ಮಾಡಿದೆ ಯಾರು ಅಂತ. ಅಲ್ಲಿ ಸಕಲೇಶ್ಪುರಕ್ಕೆ ಹೋದಾಗ ನನಗೆ ಒಬ್ಬ ಬೆಂಗಳೂರು ಸ್ನೇಹಿತ ಪರಿಚಯ ಆದರು ಅಲ್ಲಿ ಸಕಲೇಶ್ಪುರದಲ್ಲಿ. ಅವರು ಭಾರಿ ಸಹಾಯ ಮಾಡಿದರು, ಅದ್ರ ಬಗ್ಗೆ ಎಲ್ಲ ಐಡಿಯಾ ಕೊಟ್ಟರು ಈ ಥರ ಅಂತ. ಸೊ ಅಲ್ಲಿಂದ ನಾನು ಬಂದು ನಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿದೆ. ನಮ್ಮ ತಾಯಿ ಚೆನ್ನಾಗಿ ಅಡುಗೆ ಮಾಡೋರು, ಬಂದರೆ ಎಲ್ಲ ಇದು ಮಾಡೋರು. ನಮ್ಮ ತಾಯಿನೇ ಕುಕ್ಕು, ನಾನೇ ಸರ್ವರು, ಇನ್ನೂ ಒಂದು 2 ಜನ ಇವರು ಇದ್ರು. ನಮ್ಮ ಮನೆ ಒಳಗಡೆ ರೂಮ್ ಕೊಟ್ಟು ಅಲ್ಲಿಂದ ಒಂದು ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಪ್ರತಿ ವಾರ ಗೆಸ್ಟ್ ಬರೋರು, ಒಳ್ಳೆ ಕನೆಕ್ಷನ್ಸ್ ಬೆಳೆಯೋಕ್ಕೆ ಶುರುವಾಯಿತು. ಇವರು ಚೆನ್ನಾಗಿ ಊಟ, ಆಮೇಲೆ ಗುಡ್ಡಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದೆ ನಾನೇ ಫಸ್ಟು ಗುಡ್ಡ ಹುಡುಕ್ತೆ. ಗಬ್ಬಲ್ಲಾಲ್ ರಾಯನದುರ್ಗ ಅಲ್ಲಿ ಟ್ರೆಕ್ಕಿಂಗ್ ಹೋಗೋದು, ಆಮೇಲೆ ವಾಟರ್ ಫಾಲ್ಸ್ ಇತ್ತು ರಾಣಿಜಾರಿ ಅಂತ, ಅಲ್ಲಿಗೆ ಹೋಗೋಕ್ಕೆ ಶುರು ಮಾಡಿದೆ. ಏನೇನಿದೆ ಎಲ್ಲ ಜಾಗಗಳನ್ನ ಹುಡುಕ್ತೆ. ಪ್ಲಸ್ ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಇದು ಬೆಳೀತಾ ಹೋಯಿತು. ಆ್ಯಕ್ಚುಲಿ
ಚೆನ್ನಾಗಾಯ್ತು. ಪ್ರತಿ ವಾರ ಒಂದು 7 ಜನ 8 ಜನ ಮಿನಿಮಮ್ 10 ಜನ ಇರೋದು. ಸೊ ಅವಾಗ ದುಡ್ಡು ಸ್ಟಾರ್ಟ್ ಆಯಿತು, ಪ್ರಾಫಿಟ್ ಇತ್ತು, ಇದರಿಂದ ಇದಾಯಿತು. ಆಮೇಲೆ ಅಧಿಕಾರಿಗಳು ಒಳ್ಳೆಯರಿದ್ರು ಆ ಟೈಮಲ್ಲಿ. ಆವಾಗ ನಮ್ಮ ಯಾರು ಅಧಿಕಾರಿಗಳು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. SP ಆಗ್ಬೋದು, ನಮ್ಮ DC ಮೇಡಮ್ ಅವರೆಲ್ಲ ತುಂಬ ಅವಾಗ ತುಂಬ ಸಹಾಯ ಮಾಡಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಈಗ ನೀವು ಮೊದಲನೇದಾಗಿ ಶುರು ಮಾಡಿದ್ರಿ, ಶುರು ಮಾಡಿದಾಗ ಹಾಗೆಲ್ಲ ಒಂದು 200-300 ರೂಪಾಯಿಂದ ಸ್ಟಾರ್ಟ್ ಮಾಡಿರ್ಬೋದು. ಹೌದು. ಸ್ವಲ್ಪ ನಿಮ್ಮ 400 ರೂಪಾಯಿ. ತೋಟದ ಮೇಂಟೈನ್ ಮಾಡೋದಕ್ಕೆ ನಿಮ್ಮ ಇತರೆ ಖರ್ಚುಗಳಿಗೆಲ್ಲ ಅನುಕೂಲ ಆಯ್ತಾ ಸರ್? ಹಾ, ಒಳ್ಳೆ ಅನುಕೂಲ ಆಯ್ತು. ಅವಾಗ ಅಂದ್ರೆ ನಮ್ಮ ತಂದೆ ಸ್ವಲ್ಪ ವೆಲ್ ಆಫ್ ಇದ್ದಿದ್ರಿಂದ ಆ ತೋಟ ಎಲ್ಲ ಅವ್ರು ಮೇಂಟೈನ್ ಮಾಡೋರು. ಇದೇನ್ ಬರುತ್ತೆ ಇದರಲ್ಲಿ ನನ್ನ ಖರ್ಚು, ನನ್ನ ಎಕ್ಸ್ಪೆನ್ಸು ನಮ್ಮ ತಾಯಿ ಕೊಡ್ತಿದ್ದೆ. ಅಲ್ಲಿಂದ ಇದಾಗ್ತಾ ಆಗ್ತಾ ಎಲ್ಲ ಪ್ರಾಫಿಟೇಬಲ್. ಅವತ್ತು ಪ್ರಾಫಿಟೇಬಲ್, ಇವತ್ತು ಚೆನ್ನಾಗಿ ತಂದೆ ತೀರೋಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಅಂದ್ರೆ ಈಗ ಎಲ್ಲರೂ ನಿಮಗೆ ಮಲಗಿದಾಗ ಅಥವಾ ಏಕಾಂತದಲ್ಲಿ ಇದ್ದಾಗ ನಮ್ಮ ತಂದೆ ಹೀಗಿರ್ಬೇಕಿತ್ತು, ನನ್ನ ಈ ಒಂದು ಉನ್ನತಿಯನ್ನು ಬಯಸ್ತಿದ್ರು ಅವ್ರು ಯಾವಾಗಲೂ. ಪೋಲಿ ಅಂತಿದ್ರು, ಆದ್ರೆ ಉನ್ನತಿಯನ್ನು ಬಯಸ್ತಾ ಇದ್ರು, ಇರ್ಬೇಕಿತ್ತು ಅನಿಸ್ತದೆ ಸರ್ ನಿಮ್ಗೆ ಈಗ? ಅಲ್ಲ, ಅವ್ರು ನಾನು ನೋಡಿದ್ರು, ನಾನು ಅವತ್ತಿದ್ದಕ್ಕೂ ಬದಲಾವಣೆ ನೋಡಿದ್ರು. ಬದಲಾವಣೆ ನೋಡಿದ್ರು. ಓಕೆ ಸರ್, ಈಗ ಒಂದು ಹೋಮ್ ಸ್ಟೇ ಬಗ್ಗೆ ಅಥವಾ ರೆಸಾರ್ಟ್ ಬಗ್ಗೆ ಜನಗಳಲ್ಲಿ ಇರ್ತಕ್ಕಂಥ ಅಭಿಪ್ರಾಯ ಏನಂದರೆ, ಹೊರಗಡೆಯಿಂದ ನಿಂತವರು ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ಯಾರ ಹತ್ರ ದುಡ್ಡು ಕೇಳ್ತಾರೆ ಅಂತ ಹೇಳ್ತಾರೆ. ಆದರೆ ನೀವು ಬಂದು ಹೋಗೋಂಥ ಗೆಸ್ಟ್ಗಳು ಏನು ಹೇಳ್ತಾರೆ ಸರ್? ಖುಷಿ ಆಗುತ್ತಾ? ಅವರು ಏನಾದ್ರು ಚೆರೆಪಿರಿ ಮಾಡೋದು, ದುಡ್ಡು ಜಾಸ್ತಿ, ಈ ಥರದ್ದೆಲ್ಲ? ಇಲ್ಲ, ನಮಗೆ ಏನು ಬರ್ತಿದ್ರು ಗೆಸ್ಟ್ಗಳು ಅವರೆಲ್ಲ ತುಂಬ ಸಹಕಾರ ಮಾಡೋರು. ಅಂದರೆ ನಾವು ಇದನ್ನ ಪ್ರೀತಿಯಿಂದ ಮಾಡಿದ್ದು, ಅಂದರೆ ದುಡ್ಡಿಗೋಸ್ಕರ ಆಗಲಿ ಮತ್ತೊಂದಾಗಲಿ ಅದಕ್ಕೇನು ಮಾಡಿದ್ದಲ್ಲ. ಒಂದು ಪ್ರೀತಿಯಿಂದ ಅವ್ರು ಬಂದವ್ರು ಖುಷಿ ಪಡೋರು. ನಾವು ಅವ್ರ ಜೊತೆನೆ ಈಗ ಒಂದು 8 ಜನ ಬಂದರೆ ನನ್ನ ಹತ್ರ ನಾವು ಜಿಪ್ಸಿ ಇತ್ತು, ಜಿಪ್ಸಿಲಿ ಕೂರಿಸ್ಕೊಂಡು ಗುಡ್ಡ, ವಾಟರ್ ಫಾಲ್ಸು, ಆಮೇಲೆ ಕೆಳಗೂರು ಟೀ ಎಸ್ಟೇಟ್ ಅಂತ ನಮ್ಮ ಪಕ್ಕದಲ್ಲಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ. ಸೊ ಇದು ನಮಗೆ ಅವತ್ತಿನ ದಿನ ಎಲ್ಲ ಟೈಮ್ ಪಾಸ್ ಆಗೋದು, ಅವರಿಂದ ಇರೋ ನಾಲೆಜ್ ಎಲ್ಲ ನಮಗೆ ಸಿಗೋದು, ತುಂಬ ಖುಷಿಯಾಗಿ ಇದನ್ನು ಒಂಥರ ನಮ್ಮ ಹೃದಯದಿಂದ ಪ್ರೀತಿಯಿಂದ ಮಾಡ್ದಂಗೆ. ಅಲ್ಲ, ಈಗಲೂ ಮನೆ ಒಡತಿ ಅಂತ ಹೇಳ್ತಾರೆ, ಮಲೆನಾಡಲ್ಲಿ ಮನೆ ಒಡತಿ ಅಂತ. ಗಂಡಸು ಎಲ್ಲೇ ತಿರುಗಿ ಬಂದರೂ ಮನೆಯಲ್ಲಿ ಮಹಿಳೆ ಒಂದು ಕರೆಯೋದು, ಕೂರಿಸೋದು, ಊಟ ಹಾಕೋದು, ಇದೆಲ್ಲ ನಿಮ್ಮ ತಾಯಿ ಅದರಲ್ಲಿ ಸುಪ್ರೀಂ, ಒಂದು ದೊಡ್ಡ ಮಟ್ಟಕ್ಕೆ ಇವತ್ತು ಇದ್ದಾರೆ. ಆ ಭಾವನೆಯೂ ಇದೆ, ಅಷ್ಟೇ ಸರ್ವಿಸನ್ನು ಮಾಡ್ತಾರೆ. ಹಾಗಾಗಿ ನೀವು ಊರಲ್ಲೇ ಇದ್ದಂಥವ್ರು, ನೀವು ಹೆಚ್ಚಂದ್ರೆ ಬೆಂಗಳೂರಿಗೆ ಹೋಗಿ ಬರ್ತಾ ಇದ್ರಿ. ಆನಂತರ ಈಗ ನಿಮ್ಮ ಕನೆಕ್ಷನ್ನು ಇಲ್ಲಿಂದ ಡೆಲ್ಲಿವರೆಗೆ ಬೆಳೆದಿದೆ. ಮೊನ್ನೆನೂ ಚಂದ್ರಶೇಖರ್ ಅಂತ ದೇವೇಗೌಡರು PA ಬಂದಿದ್ರು, ನೋಡಿದೆ, ನಾನು ಮಾತಾಡಿಸಿದೆ. ಇಲ್ಲಿಂದ ದೆಹಲಿ ತನಕ ಹೋಗೋಕ್ಕೆ ನಿಮ್ಮ ರೆಸಾರ್ಟೇ ಕಾರಣ? ಹೌದೌದು, ಇದೇ ಕಾರಣ. ಇಲ್ಲಿ ಬಂದು ಹೋದರು ಅಂದ್ರೆ ಇಲ್ಲಿ ಅಫಿಷಿಯಲ್ಸ್, ಈಗ ನಮ್ಮ ಡಿಸ್ಟಿಕ್ ಅಲ್ಲಿ ಯಾರು ಬಂದ್ರೆ, ನಮ್ಮ ಹೋರ್ನಾಡು, ನಮ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ, ಧರ್ಮಸ್ಥಳ ಇದೆ. ಸೊ ಅಲ್ಲಿಗೆಲ್ಲ ಅಫಿಷಿಯಲ್ಸ್ ಬರೋರು, ಮತ್ತೆ ಬೇರೆ ಕಡೆಯಿಂದ ಎಲ್ಲ ಬರೋರು. ಸೊ ಕನೆಕ್ಷನ್ ಬಿಲ್ಡ್ ಆಗ್ತಾ ಹೋಯ್ತು. ಇಲ್ಲಿಂದ ನಮ್ಮ ಕನೆಕ್ಟಿವಿಟಿ ಡೆಲ್ಲಿ ತನಕ ಬೆಳೀತು. ಎಲ್ಲ ಅಲ್ಲಿಂದನೂ ಬರೋರು. ಈಗ ಡೆಲ್ಲಿ, ಹರಿಯಾಣ, ಪಂಜಾಬ್ ಎಲ್ಲ ಸ್ನೇಹಿತರಾದ್ಮೇಲೆ ನಾವು ಡೆಲ್ಲಿ ತನಕ ಹೋಗಿ ಅಲ್ಲಿ. ಅಂದರೆ ಈಗ ನೀವು ಮೂಲ ಕೃಷಿಕರಾಗಿದ್ದವರು ಈ ಒಂದು ರೆಸಾರ್ಟ್ ಮೂಲಕ ಒಬ್ಬರು ಉದ್ಯಮಿ ಆದಿರಿ. ಯಾಕೆಂದರೆ ಈಗ ಡೆಲ್ಲಿ ತನಕ ಅಂದಾಗ ಸುಮ್ಮನೆ ಆಗಲ್ಲ, ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡ್ತೀರಿ, ಒಂದೇನೋ ಒಳ್ಳೆ ಬಿಸ್ನೆಸ್ ಮಾಡ್ತೀರಿ ಪ್ರಾಮಾಣಿಕವಾಗಿ. ಹಾಗಾಗಿ ಡೆಲ್ಲಿ ತನಕ ಒಂದು ಡೆಲ್ಲಿಲಿ ನಮ್ದು ಹೋಮ್ ಲೈನ್ ಸೆಂಟರ್ ಇದೆ, ಗುರುಗಾಮ್ 64 ಸೆಕ್ಟರ್ ಅಲ್ಲಿ. ಅಲ್ಲಿ ಬಿಸ್ನೆಸ್ ಇದೆ, ಡೆಲ್ಲಿಲಿ ಮನೆ ಇದೆ ನಮ್ದು. ಈ ತರ ಎಲ್ಲ ಮಾಡ್ಕೊಂಡು ಮುಂದೆ ಬೆಳೀತಾ ಹೋಗಿದ್ದೀವಿ. ಬಟ್ ಇದಕ್ಕೆಲ್ಲ ಕಾರಣ ಇದೆ ಹೋಮ್ ಸ್ಟೇನೆ. ಅಲ್ಲಿ ರೊಟ್ಟಿ ಕಲ್ಲು ಅಂತ ನೋಡಿದ್ದೆ ನಾನು ಸಕಲೇಶ್ಪುರದಲ್ಲಿ. ನಾನ್ ಬಂದು ಏನ್ ಮಾಡಿದೆ, ಅದನ್ನ ಘಾಟಿ ಕಲ್ಲು ಅಂತ ಮಾಡಿದೆ. ಅಲ್ಲೊಂದು ಕಲ್ಲಿತ್ತು, ನಾವು ಬಳ್ಳಾರಿ ಹೋಗತ್ತಿಗೆ ಒಂದು ಕಲ್ಲು. ಸೊ ಅದು ಕಲ್ಲು, ಇದು ಕಲ್ಲು ಅಂತ ಹೇಳಿ ಘಾಟಿ ಕಲ್ಲು ಅಂತ ಹೇಳಿ ಅದನ್ನ. ಈಗ ಸ್ವಲ್ಪ ಹೊರಗಡೆಯಿಂದ ಬರೋರಿಗೆ ನಿಮಗೇನು ಅನ್ಸಲ್ಲ? ಹೊರಗಡೆಯಿಂದ ಬರೋರಿಗೆ ಒಂದಷ್ಟು ಇಂಟೀರಿಯಲ್ಲು ಅಥವಾ ಒಂದಷ್ಟು ಟರ್ನಿಂಗ್ಸು, ಒಂಥರ ಗಾಡ್ ಸೆಕ್ಷನ್ನು ಅಂತ ಆ ಥರ ಏನಾದ್ರು ಫೀಲಿಂಗ್ಸ್ ಇರುತ್ತಾ ಗೆಸ್ಟ್ಗಳಿಗೆ? ಅಲ್ಲ, ಅದು ಈಗ ಏನಾಗ್ತಾರೆ ಅಂದ್ರೆ, ಈಗ ಯಾರೇ ಬರ್ಬೇಕಾದ್ರು ಈಗ ಅದೊಂದು ಐಡಿಯಾದಲ್ಲಿ ಬರ್ತಾರೆ. ಮಲೆನಾಡು ಅಂದ್ರೆ ಇಂಟೀರಿಯರ್. ಈಗ ಸಾಮಾನ್ಯ ಎಲ್ಲರೂ ರಾತ್ರಿ ಬಂದ್ರೆ ಹೆದರ್ತಾರೆ, ಇದು ಏನಪ್ಪಾ ಕಾಡಿದು, ಎಲ್ಲಿ ಬಂದ್ವಿ ನಾವ್ ಎಲ್ಲಿ ಲಾಸ್ಟ್ ಆಗ್ತೀವಿ ಅಂತ. ಮೊದಲೆಲ್ಲ ಕಷ್ಟ ಇತ್ತು, ಈಗೆಲ್ಲ ಈಗ ಗೂಗಲ್ ಮ್ಯಾಪ್ಸು ಇದೆಲ್ಲ ಬಂದ್ಮೇಲೆ ತುಂಬಾ ಇದಿದೆ. ಮೊದಲೆಲ್ಲ ಬೋರ್ಡು ಪ್ಲಸ್ ನಾವು ಮೊದ್ಲು ಏನ್ ಮಾಡ್ತಿದ್ವಿ ಅಂದ್ರೆ, ಈಗ ಅವ್ರು ಕೊಟ್ಕ್ಯಾರ ಬಿಟ್ರು ಅಂದ ತಕ್ಷಣ ಸುಂಗ್ಸಲಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಬರೋದು, ಅವ್ರನ್ನ ಕಳಿಸ್ಕೊಡೋದು ಲಾಸ್ಟಿಗೆ. ಅಲ್ಲಿವರೆಗೂ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ. ಈಗ ನಾನು ಮೊನ್ನೆ ಬಂದಿದ್ದೆ, ನೋಡಿದೆ ಅದು. ಆದರೆ ನಿಮ್ಮ ಇನ್ವೆಸ್ಟ್ಮೆಂಟು ಒಂಥರ ಇವತ್ತಿನ ರೆಸಾರ್ಟ್ ಮಾಡೋರಿಗೆ ಅಥವಾ ಹೋಮ್ ಸ್ಟೇ ಮಾಡೋರಿಗೆ ಅಷ್ಟು ಖರ್ಚು ಬರಲ್ಲ. ಅದು ನೀವು ಮಾಡಿರೋ ಎಕ್ಸ್ಪೆನ್ಸ್, ಅದು ದುಡ್ಡು ಬಂದಿರ್ಬೋದು ನಿಮಗೆ, ಅದು ನೀವು ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀರಿ.
ಯಾಕೆಂದ್ರೆ ಒಂದು ಲೆವೆಲ್ ಇಲ್ಲ ಭೂಮಿ, ಅದು ಈ ಥರ ಇದೆ ಭೂಮಿ. ಈ ಮೇಲ್ಗಡೆ ಅಡುಗೆ ಮನೆ ಈ ಥರ ಹಿಂಗೆ 3-4 ಸೆಕ್ಟರ್ಸ್ ಎಲ್ಲ ಮಾಡಿದಿರಿ, ಅದು ಗುಡ್ಡ ಕುಸಿದು ಹೋಗಿದೆ, ಏನೇನೋ ಆಗಿದೆ. ಈ 19 ಈ ಗುಡ್ಡ ಎಲ್ಲ ಕುಸಿದೆ, ತೊಂದರೆ ಇಲ್ಲ. ಅವಾಗ ಒಂದು 4-5 ವುಡನ್ ರೂಮ್ಸ್ ನಮ್ಗೆಲ್ಲ ಫಸ್ಟ್ ಏನು ಅಂದ್ರೆ ನಾವು ಅಂದ್ರೆ ಐಡಿಯಾ ಇರಲಿಲ್ಲ ಈಗಿನ ತರ ಟೆಕ್ನಾಲಜಿ ಈ ತರ ಎಲ್ಲ. ಸೊ ನಾವು ಅವಾಗ ಇಮಿಡಿಯೇಟ್ ಹೆಂಗೆ ಅಂದ್ರೆ ಜನ ಬಂದು ಕಾಯೋರು ನಮ್ಮ ಹತ್ರ, ಸರ್ ರೂಮ್ ಕೊಡಿ ಸರ್ ಮಲಗ್ತೀವಿ ಅಂದ್ರೆ ಆ ಟೆನ್ಷನ್ ಇಂದ ಬಂದು ಅವ್ರಿಗೊಂದು ಪೀಸ್ಫುಲ್ ಮೈಂಡ್ ಬೇಕಿತ್ತು, ಹಂಗ ಕಾಯರು. ಸೊ ಅವಾಗ ನಾವು ಅಷ್ಟು ಅಡ್ವಾನ್ಸ್ಡ್ ಆಗಿ ಮಾಡಿರ್ಲಿಲ್ಲ ಕಾಟೇಜಸ್ ಅದೆಲ್ಲ. ಅವಾಗ ಫ್ಲಡ್ಸ್ ಆದಾಗ ವುಡನ್ ಹೌಸಸ್ ಏನಿತ್ತು ಅವೆಲ್ಲ ಇದಾಯ್ತು. ಅಲ್ಲ, 1-2 ಮನೆಗಳನ್ನೇ ರೆಡಿಮೇಡ್ ಮನೆಗಳನ್ನ ಮಾಡಿದ್ದೀರಿ. ಹೌದೌದು, ಅದು ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಾದ್ಮೇಲೆ ಭಾಗ್ಯದೇವ್ ಅಂತ ಹೇಳಿ ಈ ಬಾಳೆಹೊನ್ನೂರ್ ಹತ್ರ ಅವ್ರದ್ದು ಕಾಂಕ್ರೀಟ್ ಇದಿದೆ. ಸೊ ಅಲ್ಲಿ ಫಸ್ಟ್ ನಮ್ಮ ಮನೇಲೇ ಮಲ್ಗೋರು. ಪ್ಲಸ್ ಏನ್ ಮಾಡಿದ್ವಿ, ಆಮೇಲೆ ಸ್ವಲ್ಪ ಜನ ಬರಕ್ಕೆ ಜಾಸ್ತಿ, ಒಂದು 7-8 ಜನ ಬರೋರು, ಒಂದು 12 ಫ್ಯಾಮಿಲಿ ಬಂದಾಗೆಲ್ಲ ಇಬ್ಬಿಬ್ಬರಿಗೆ ಕೊಡ್ಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಒಂದು ಕಾಂಕ್ರೀಟ್ ಅಂತ ಇದು ಭಾಗ್ಯದೇವ್ ಅಂತ ಹೇಳಿ ಪಾಪ ಅವ್ರು ಬಂದು ನಮ್ಗೆ 2 ಕಾಟೇಜ್, ಅಲ್ಲಿಂದಾನೇ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು ಭಾಗ್ಯದೇವ್ ಅಂತ ಹೇಳಿ ಅವರು. ಈಗ ಅಲ್ಲಿ ನಿಮ್ಮ ಹೋಮ್ ಸ್ಟೇನಲ್ಲಿ ಎಷ್ಟು ಜನಕ್ಕೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ? ಬರ್ತಾರೆ ಒಂದು 25-30 ಜನ ಎಲ್ಲ. ಈಗ ಬೇಸಿಗೆನಲ್ಲಿ ಬರ್ತಾರೆ, ಬಂದಾಗ ನಾವು ಇಲ್ಲಿ ಸೆಟ್ಲ್ ಆದರೂ ಟೆಂಟಲ್ಲಿ ಮಲಗ್ತೀವಿ, ಆ ಥರ ಎಲ್ಲ ಇದಕ್ಕೆ ಅವಕಾಶ ಇದೆಯಾ? ಅದಕ್ಕೆ ಏನೋ ಈ ಡಿಪಾರ್ಟ್ಮೆಂಟ್ ಎಲ್ಲ ಪರ್ಮಿಷನ್ ಕೊಡಲ್ಲ. ಈಗ ಅವ್ರೇನ್ ಮಾಡ್ತಾರೆ, ಅವರೇ ಬರ್ತಾ ಟೆಂಟು ಇದೆಲ್ಲ ತರ್ತಾರೆ, ಅವರೇ ತಗೊಂಡು ಹೋಗಿ ಮಲಗಿ ಗುಡ್ಡದಲ್ಲಿ ಇದು ಮಾಡ್ಕೊಂಡು ಎಲ್ಲ ಬರ್ತಾರೆ. ಬಟ್ ಈಗೆಲ್ಲ ಫಾರೆಸ್ಟ್ ಎಲ್ಲ ಸ್ಟ್ರಿಕ್ಟ್ ಆಗಿದೆ, ಈಗ ಅದಕ್ಕೆಲ್ಲ ಅವಕಾಶ ಕಮ್ಮಿ ಮಾಡಿದ್ದಾರೆ, ಮೊದಲಿನ ಥರ ಅವಕಾಶ ಇಲ್ಲ. ಬಟ್ ಬಂದರಂತೂ ಖುಷಿ ಪಡ್ತಾರೆ. ಒಳ್ಳೆ ವಾಟರ್ ಫಾಲ್ಸ್, ಗುಡ್ಡ. ನಮ್ಮ ಬಳ್ಳಾರಿ ರಾಯನದುರ್ಗ ಅದು ಹೋದ್ರೆ ಅಲ್ಲಿ ಭಾರಿ ಚೆನ್ನಾಗಿ ವ್ಯೂ ಇದೆ, ಸ್ವರ್ಗ. ಈಗ ನಾವು ಫ್ಲೈಟ್ ಅಲ್ಲಿ ಮೇಲ್ಗಡೆಯಿಂದ ಮೋಡ ನೋಡ್ಬೇಕು, ಇಲ್ಲಿ ಹೋದ್ರೆ ಮೋಡನೇ ನಮಗೆ ಕೆಳಗಡೆ ಇರ್ತೀವಿ, ನಾವು ಮೇಲ್ಗಡೆ ವಾಕ್ ಮಾಡ್ಕೊಂಡು ಹೋಗ್ತೀವಿ. ಆ ತರ ಒಂದು ವಾತಾವರಣ ಇದೆ. ಪ್ಲಸ್ ಒಳ್ಳೆ ಇದು ಹವಾಮಾನ ಎಲ್ಲ ತುಂಬಾ ಹವಾಮಾನ. ಮತ್ತೆ ನಿಮ್ದು ಪ್ಯೂರ್ ಮಲೆನಾಡು. ನಮ್ಮ ಮಲೆನಾಡಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿ ಮಳೆ ಆಗುತ್ತೆ, ಮತ್ತೆ ಗುಡ್ಡ ಬೆಟ್ಟ ಎಲ್ಲ ಇರೋದ್ರಿಂದ ಅಲ್ಲಿ ಒಂದ್ ಕಡೆಯಿಂದ ತಗೊಂಡ್ರೆ ಆನೆ ಇದೆ, ಕಾಟಿ ಇದೆ, ಕಾಳಿಂಗ್ ಸರ್ಪಗಳು, ಈ ಥರದ್ದೆಲ್ಲ ಹೆಚ್ಚಾಗ್ತದೆ ಇತ್ತೀಚಿನ ದಿನಗಳಲ್ಲಿ. ಅದು ಪ್ರವಾಸಿಗರಿಗೆ ತೊಂದರೆ ಆಗಲ್ಲ? ಇವತ್ತಿನ ತನಕ ಏನು ತೊಂದರೆ ಆಗಿಲ್ಲ. ಅದಕ್ಕೆ ಏನು ಅಂದ್ರೆ ಬೆಸ್ಟ್ ಅಂದ್ರೆ ಸುತ್ತ ಒಂದು ಕಾಂಕ್ರೀಟ್ ತರ ಮಾಡಿ ಸೋಲಾರ್ ಲೈಟ್ ಹಾಕಿದ್ರೆ ಇಲ್ಲಿ ವಾಕಿಂಗ್ ಪಾತ್ ಇರುತ್ತೆ, ಆ ತರ ಎಲ್ಲ ಅಲ್ಲೆಲ್ಲ ಸೋಲಾರ್ ಲೈಟ್ ಸಣ್ಣ ಪುಟ್ಟದ್ದು ಏನಾದ್ರು ಇದ್ ಮಾಡಿದ್ರೆ ಅನುಕೂಲ ಆಗುತ್ತೆ. ಆನೆಗಳು ಬರಲ್ಲ ಅಂತಾರೆ, ನಿಮ್ದು ಸ್ವಲ್ಪ ಸ್ಟೀಫ್ ಇಲ್ಲ. ಬಂದಿತ್ತು ಒಂದು 4-5 ವರ್ಷದ ಹಿಂದೆ ಇದಾದಾಗ ಆನೆಗಳು ಬರುತ್ತೆ. ಅಲ್ಲೊಂದು ಮದ್ಗುಂಡಿ ಅಂತ ಪಕ್ಕದಲ್ಲಿ ಇದೆ, ಅಲ್ಲಿಗೆ ಎಲ್ಲ ಬರುತ್ತೆ ರೆಗ್ಯುಲರ್ ಆಗಿ. ನಮ್ಮಲ್ಲಿ ಕಮ್ಮಿ, ನಮ್ದು ಬಲ್ಗೆ ಅಂತ, ನಮ್ಮಲ್ಲಿಗೆ ಸ್ವಲ್ಪ ಕಮ್ಮಿ. ಬಲ್ಗೆ ಅಂತ ಯಾಕೆ ಹೆಸರು ಬಂತು ಗೊತ್ತಾ ಸರ್? ಅಂದ್ರೆ ಕೇಳ್ಪಟ್ಟಿದ್ದೀನಿ. ಅಂದ್ರೆ ಬಲ್ಗೆ ದುರ್ಗದಲ್ಲಿ ಅವಾಗೆಲ್ಲ ಏನಾರ ಸುಂಕ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಂತೆ. ಅವಾಗೆಲ್ಲ ಬ್ರಿಟಿಷ್ ಇದ್ರಂತಲ್ಲಿ ನಮ್ದು ಒಂದು ದೇವಸ್ಥಾನ ಇದೆ, ಕಾಲ್ಭೈರವ ದೇವಸ್ಥಾನ ಅಂತ, ಭಾರಿ ಫೇಮಸ್. ಅಲ್ಲಿ ಇವತ್ತು ನಾನು ಬೆಳಗ್ಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ. ಯಾರೋ ನನ್ನ ಸ್ನೇಹಿತರು ಬಂದಿದ್ರು, ಅವ್ರ ಸಿಸ್ಟರ್ ಎಲ್ಲ ಬಂದಿದ್ರು, ಕರ್ಕೊಂಡು ಹೋಗಿ ಬಂದೆ. ಹಂಗಾಗಿ ಯಾರು ನಮ್ಮ ಸ್ನೇಹಿತರು ಯಾರೇ ಬಂದ್ರು ಪ್ರತಿ ವಾರ 10 ಡೇಸಿಗೆ 2-3 ಡೇಸು ಬಂದು ನಾನು ಗೆಸ್ಟ್ ಜೊತೆ ಇವತ್ತು ಜೀಪ್ನ ಡ್ರೈವ್ ಮಾಡ್ಕೊಂಡು ಅವ್ರ ಜೊತೆ ಒಂದು ರೌಂಡ್ ಹಾಕೊಂಡು ಮಾತಾಡ್ಕೊಂಡು ಬರ್ತೀನಿ. ನಾನು ನೋಡಿದೆ ಮೊನ್ನೆ ಜೀಪ್ ಇತ್ತು ಮನೆ ಹತ್ರ. ಸೊ ಓಕೆ ಸರ್, ಈಗ ನೀವು ನಮ್ಮ ಮಲೆನಾಡಿನಲ್ಲಿ ಏನಾಗುತ್ತೆ ಅಂದರೆ, ಒಬ್ಬರು ಏನಾದರೂ ಮಾಡಿದರೆ ಬಳೆ ಬೆಳೆದ್ರೆ ಬಳೆನೇ ಬೆಳೆಯೋದು, ಶುಂಠಿ ಮಾಡಿದ್ರೆ ಶುಂಠಿನೇ ಬೆಳೆಯೋದು, ಈ ಥರದ್ದೊಂದು ಹವ್ಯಾಸ ಜಾಸ್ತಿ ನಮಗೆ. ಹಾಗೆ ನೀವೀಗ ಹೋಮ್ ಸ್ಟೇ ಮಾಡಿದ್ರಿಂದ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ನಾನು ರಾತ್ರಿ ನೋಡಿದೆ, ಎಲ್ಲ ಕಡೆ ಲೈಟು, ಮೋಸ್ಟ್ಲಿ ಎಲ್ಲ ಹೋಮ್ ಸ್ಟೇಗಳೇ. ನಿಮ್ಮಿಂದನೇ ಅದೆಲ್ಲ ಒಂಥರ ಪ್ರಸಾರ ಆದಂಗೆ ಆಯ್ತಾ? ಅವಾಗ ಏನಾಗೋದು ಅಂದ್ರೆ ತುಂಬಾ ಗೆಸ್ಟ್ ಬರೋದು, ತುಂಬಾ ಅಂದ್ರೆ ಈಗ ಶನಿವಾರ ಭಾನುವಾರ ಅಂದ್ರೆ ನಾನು ಫೇಮಸ್ ಇದು. ಅವಾಗ ಏನಾಗೋದು, ಜನ ಜಾಸ್ತಿ ಬರಕ್ ಶುರುವಾದಾಗ ನಾನೇನ್ ಮಾಡಿದೆ, ನಾನು ಮಸೀನ್ಗುಡಿಲಿ, ಊಟಿಲಿ ಟೈಗರ್ ಪಾವ್ ಅಂತ ನಾನು ಹೊರಗಡೆ ಹೋದೆ, ಸ್ಟೇಟ್ ಬಿಟ್ಟು ಹೋದೆ. ಊಟಿ, ಮಸೀನ್ಗುಡಿ, 3-4 ಸ್ಟೇಟಲ್ಲೆಲ್ಲ ಮಾಡಕ್ ಹೋದೆ. ಅಲ್ಲೆಲ್ಲ ನನ್ಗೆ ಲಾಸ್ ಆಯ್ತು ಆಕ್ಚುಲಿ, ರೆಸಾರ್ಟ್ ತರ ಮಾಡಕ್ ಹೋಗಿ. ಬಟ್ ಇವತ್ತು ನಮ್ಮ ಹೋಮ್ ಸ್ಟೇ ಇದೆ ಅಲ್ಲ, ನಮ್ಗೆ ಯಾವತ್ತೂ ಲಾಸ್ ಆಗಿಲ್ಲ, ಇದಿಲ್ಲ. ಸೊ ಅವಾಗ ಏನ್ ಮಾಡಿದೆ, ಈ ಜನಗಳನ್ನ ಬಂದವ್ರನ್ನ ಊರಿಗೆ ಅವ್ರನ್ನ ಕಳಿಸ್ತಿದ್ದೆ ಬೇರೆ ಹೋಮ್. ಈಗ ನಮ್ಮಲ್ಲೇ ಸಾಮಾನ್ಯ ಒಂದು 9-10 ಹೋಮ್ ಸ್ಟೇಗಳಿದೆ. ಸೊ ಅವರಿಗೆಲ್ಲ ಕಳಿಸ್ತಾ ಇದ್ದೆ. ಸೊ ಅದೇನಾಯ್ತು, ನೆಕ್ಸ್ಟ್ ನಾನು ಯಾವಾಗ ಸ್ಲೋ ಡೌನ್ ಆದೆ ಅವ್ರಿಗೆ ಹೇಳಿದೆ ನೀವೇ ಮಾಡ್ಕೊಂಬಿಡಿ ಅಂತ. ನಾನು ಊಟ ಕೊಡ್ತಿದ್ದೆ. ಸೊ ಅವರು ಎಲ್ಲ ಗೆಸ್ಟ್ ನೋಡ್ಕೊಳ್ಳೋದು, ಫೈರ್ ಕ್ಯಾಂಪ್ ವ್ಯವಸ್ಥೆ ಮಾಡೋದು. ಸೊ ಆ ಥರ ಮಾಡ್ತಾ ಮಾಡ್ತಾ ನಮ್ಮೂರು ಫೇಮಸ್ ಆಯಿತು. ನಮ್ಮೂರಲ್ಲಿ ಇವತ್ತು ಕೇಳೋರು ಇರಲಿಲ್ಲ 1 ಎಕರೆ ಅಂದರೆ, ಬಟ್ ಇವತ್ತು ಕಾಸ್ಟ್ಲಿ ಎಷ್ಟು ಇದಾಗ್ಬಿಟ್ಟಿದೆ ನಮ್ಮ ಏರಿಯಾ ಅಂತ.
ಹೌದು. ಅಂದರೆ ನಿಮ್ಮಿಂದ ಆ ಮಲೆನಾಡಿನ ಭಾಗದ ಜನಗಳಿಗೆ ಒಂದು ಹೋಮ್ ಸ್ಟೇ ಇರುವುದು, ರೆಸಾರ್ಟ್ ಇರುವುದು ತುಂಬ ಅನುಕೂಲ ಆಗಿದೆಯಲ್ಲ ಸರ್? ಹೌದು. ಅಲ್ಲ, ನಮಿಗೂ ಅದು ಒಂಥರ ಹೃದಯದಿಂದ ಖುಷಿ ಪಟ್ಟಿದೆ. ನಾವು ಇವತ್ತು ಅಷ್ಟೇ, ನಾವು ಇವತ್ತೇನಾದ್ರು ಇಲ್ಲಿವರೆಗೆ ಬೆಳೆದಿದ್ರೆ ಅದು ನಮ್ಮ ಹೋಮ್ ಸ್ಟೇ. ಅಲ್ಲಿ ಬಂದಿರೋ ಜನಗಳು ಅವ್ರ ಒಳ್ಳೆತನ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು. ಒಂದು ಅಲ್ಲಿ ನೋಡಿದೆ, ನಿಮ್ಮ ಮ್ಯಾನೇಜರ್ ಇರ್ಬೋದು, ಅಲ್ಲಿ ಕೆಲಸ ಮಾಡೋಂಥವ್ರ ವ್ಯಕ್ತಿಗಳ ಒಂದು ಮನೋಭಾವ ಇರ್ಬೋದು, ತುಂಬ ಖುಷಿಯಾಗಿ ಕೆಲಸ ಮಾಡ್ತಾರೆ. ಜೊತೆಗೆ ನೀವು ಕೂಡ ತಪ್ಕೊಂಡಂತಲ್ಲ, ಅಪ್ಕೊಂಡದಂತೆ ಮಂಗನ ಅಪ್ಕೊಂತದ್ದು ನೋಡಿ. ತಪ್ಕೊಳ್ಳೋದೇ ಬೇರೆ, ಅಪ್ಕೊಳ್ಳೋದೇ ಬೇರೆ. ಹಾಗೆ ಅಪ್ಕೊಂಡು ಕೆಲಸ ಮಾಡ್ತೀರಿ. ಇದು ನನ್ನ ಹೋಮ್ ಸ್ಟೇ, ಇದು ನನ್ನ ಗ್ರಾಹಕರು, ಬಂದಂಥ ಪ್ರವಾಸಿಗರು ನಮ್ಮವರು, ಅವ್ರಿಗೊಂಚೂರು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಿಮ್ಮ ಒಂದು ಒಳ್ಳೆತನದಿಂದ ಭಾಳ ಬ್ಯೂಟಿಫುಲ್ ಆಗಿ ನಡೀತಾ ಇದೆ. ನಮ್ಮ ಮಲೆನಾಡು ಕಲ್ಚರ್ನ ನಾವು ಜನಗಳಿಗೆ ತೋರಿಸ್ಕೊಟ್ವಿ, ಇಲ್ಲಿ ಯಾವ ಥರ ಏನು ಅಂತ. ಮತ್ತೆ ಅಧಿಕಾರಿಗಳು ತುಂಬ ಸಪೋರ್ಟ್ ಮಾಡ್ತಾರೆ. ಮಲೆನಾಡಲ್ಲಿ ನಾನು ಇವತ್ತಿನ ತನಕ ನೋಡಿದ್ರಲ್ಲೂ ಅಧಿಕಾರಿಗಳು ಇವತ್ತಿಗೂ ನಮ್ಗೆ ಏನಾದ್ರು ಸಮಸ್ಯೆ ಆದರೆ, ಒಬ್ರು ನಾಗರಾಜ್ ಅಂತ ಇದ್ದಾರೆ ಟೂರಿಸಮ್ ಅಲ್ಲಿ, ಇವತ್ತು ಇದ್ದಾರೆ ಅವರು. ಸೊ ಅವರೆಲ್ಲ ಬಂದು ಈ ಥರ ಮಾಡಬೇಕು, ನೀವು ಈ ಥರ ಲೈಸೆನ್ಸ್ ಮಾಡಿಸ್ಬೇಕು, ಈ ಥರ ಮಾಡಬೇಕು, ತುಂಬ ಸಪೋರ್ಟಿವ್. ಯಾವುದೇ ರೀತಿ ಅವರು ಇದಿಲ್ದಾನೆ ತುಂಬ ವಾಲಂಟಿಯರ್ ಆಗಿ ಬಂದು ಹೆಲ್ಪ್ ಮಾಡಿ ಸಹಾಯ ಮಾಡಿ. ಹೀಗಾಗಿ ಇಲ್ಲಿವರೆಗೂ ನಮ್ಮದು ನಡ್ಕೊಂತ ಬಂತು. ಇವತ್ತು ಅದೇ ನಮ್ದು ರೂಟು, ಅಂದರೆ ಅದೇ ಬೇರೆ ಥರ. ಅಲ್ಲಿಂದಲೇ ನಾವು ನಮ್ಮ ಲೈಫ್ನ ಇಲ್ಲಿವರೆಗೆ. ಈಗ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬಾಂಗ್ಲಾದಿಂದ, ಹೊರಗಡೆ ದೇಶದಿಂದ ಬಂದಿರ್ತಾರೆ ಅಂತ ಹೇಳ್ತಾರೆ. ಈಗ ನೀವು ಫಸ್ಟ್ ಬಂದಾಗ ಆನ್ಲೈನ್ ಎಂಟ್ರಿ ಇರಲಿ ಅಥವಾ ಡೈರೆಕ್ಟ್ ಎಂಟ್ರಿ ಇರಲಿ, ಈ ಪಾನ್ ಕಾರ್ಡು ಇದನ್ನೆಲ್ಲ ಪರಿಶೀಲನೆ ಮಾಡ್ತೀರಾ? ಹೌದು. ಅವ್ರು ಬುಕ್ಕಿಂಗ್ ಆದ ತಕ್ಷಣನೇ ಅವ್ರು ಯಾರು ಬರ್ತಾರೆ, ಅವ್ರ ಆಧಾರ್ ಕಾರ್ಡು, ಅವ್ರ ನಂಬರು ಎಂಟೈರ್ ಎಲ್ಲ ರಿಜಿಸ್ಟರ್ ಆಗಿ ನಮ್ಮ ಹತ್ರನೂ ಒಂದು ರಿಜಿಸ್ಟರ್ ಬುಕ್ ಇರುತ್ತೆ. ಅದರಲ್ಲಿ ನಾವು ಸೈನ್ ಹಾಕ್ಸ್ಕೊಂತೀವಿ. ಯಾರು ಬಂದರು ಹೋದ್ರು ಎಲ್ಲ ಪ್ರತಿಯೊಂದು. ಯಾಕೆಂದ್ರೆ ನಾಳೆ ಅವಘಡನಕಾರಿ ಏನಾದ್ರು ಆಗ್ಬಿಟ್ರೆ ಕಷ್ಟ ಅಲ್ಲ ಅಲ್ವಾ? ಅಲ್ಲ, ಅದಕ್ಕೆಲ್ಲ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದೀವಿ. ಆಮೇಲೆ ಸರ್ವೇ ಸಾಮಾನ್ಯ ಮಲೆನಾಡಿಗೆ ಬರೋರು, ನಾವು ಇಂಟೀರಿಯರ್ ನಮ್ಮ ಜಾಗಕ್ಕೆ ಬರೋರು ಯಾರು ಇವತ್ತಿನ ತನಕ ನಾನು ನೋಡ್ದಂಗೆ ಯಾವುದೇ ಒಂದು ಇದು ಬರಲ್ಲ. ಅಂದ್ರೆ ಪರ್ಫೆಕ್ಟ್ ಆಗಿ ಇದ್ದಾರೆ ಬರ್ತಾರೆ ಅಂತ ಮಾಡೋರು ಯಾರು ಇದ್ರೆ ಸಿಟಿ ಸೈಡು ಅಲ್ಲಿ ಇಲ್ಲಿ ಹೋಗ್ಬೋದು. ಬಿಟ್ರೆ ನಮ್ಮಂತ ಪ್ಯೂರ್ ಮಲೆನಾಡು. ಯಾಕೆಂದ್ರೆ ಒಂದ್ಸತಿ ನೀವು ಮಲೆನಾಡಿಗೆ ಎಂಟ್ರಿ ಆದ್ರೆ ಅಲ್ಲಿ ನೀವು ಏನಾದ್ರು ಒಂದು ಅಂದ್ರೆ ಬೇಡದಿದ್ದು ಮಾಡಿದ್ರೆ ನೀವು ಹೊರಗಡೆ ಹೋಗಕ್ ಕಷ್ಟ. ಯಾಕೆಂದ್ರೆ ನಮ್ಮ ತೋಟದೊಳಗೆ ಬರಕ್ಕೆ ಅಲ್ಲಿಗೆ ಒಂದು ಕಾಲ್ ಗಂಟೆ ಆಗುತ್ತೆ ಆ ಗುಡ್ಡ ಹತ್ತಿ ಬರೋಕ್ಕೆ. ಓಡೋದಕ್ಕೆ ಜಾಗನೇ ಇಲ್ಲ. ಒಂದು ಸೈಡ್ ಬ್ಲಾಕ್ ಮಾಡಿದ್ರೆ ಅಲ್ಲಿಗೆ ಸ್ಟಾಪ್ ಆಗ್ತಾರೆ. ಹಂಗಾಗಿ ಸರ್ಪಗಾವಲು ಪ್ಲಸ್ ಇದರಿಂದ ನಮಗೆ ಇವತ್ತಿನ ತನಕ ಯಾರು ಗೆಸ್ಟ್ ಆಗ್ಲಿ ಮತ್ತೊಂದಾಗ್ಲಿ ನಮ್ಗೇನು ತೊಂದರೆ. ಇಂಟರ್ನೆಟ್ ಎಲ್ಲ ಬಹಳ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಫೋನ್ಗಳು ಎಲ್ಲ ಬಹಳ ಫಾಸ್ಟ್ ಇರುತ್ತೆ, ಏನು ತೊಂದರೆ ಆಗಲ್ಲ. ಈಗ ಇವತ್ತಿನ ಯುವಕರು ನಾವೇನೋ ಒಂದು ಹೋಮ್ ಸ್ಟೇ ಮಾಡಬೇಕು, ಒಂದು ರೆಸಾರ್ಟ್ ಮಾಡಬೇಕು ಅಂತ ಯಾರ ಹತ್ರನಾರು ಹೋಗಿ ಕೇಳಿದರೆ ಅವ್ರೇನು ಹೇಳ್ತಾರೆ, ಇಲ್ಲ ಭಾಳ ಕಷ್ಟ ಅಂತ. ಮೊನ್ನೆ ಜಪ್ಪದಕಲ್ಲು ರೆಸಾರ್ಟ್ ಅವರು ನೇಮಿರಾಜ್ ಅಂತ ಅವರು ಕೂಡ ಒಂದು ವರ್ಷಕ್ಕೊಂದು ಹಬ್ಬ ಮಾಡ್ತಾರೆ. ಅಲ್ಲಿ ಮೊನ್ನೆ ಕರೆದಿದ್ರು, ಅಲ್ಲಿ ಮಾತಾಡ್ತವ್ರು ಹೇಳಿದರು, ನೋಡಿ ಈ ಹೋಮ್ ಸ್ಟೇ ಮಾಡಿ, ರೆಸಾರ್ಟ್ಗಳನ್ನ ಮಾಡಿ, ಪ್ರವಾಸಿಗರ ದಂಡೇ ಬರುತ್ತೆ, ಏನೂ ತೊಂದರೆ ಇಲ್ಲ, ಲಾಸ್ ಆಗಲ್ಲ ಅಂತ ಹೇಳಿದರು. ಹಾಗಾಗಿ ನೀವು ಈ ಥರ ಯುವಕರಿಗೆ, ಇವತ್ತಿನ ಯುವಕರಿಗೆ ಒಂಥರ ಫೈನಾನ್ಷಿಯಲಿ ಸ್ವಲ್ಪ ಚೆನ್ನಾಗಿದ್ದಾರಲ್ಲ, ಅವರಿಗೆ ರೆಸಾರ್ಟ್ ಮಾಡೋದ್ರ ಬಗ್ಗೆ ಅಥವಾ ಈ ಹೋಮ್ ಸ್ಟೇ ಮಾಡೋದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲ, ಇದು ನಮ್ಮ ಮಲೆನಾಡಿಗೆ ಒಂದು ಇದ್ದಂಗೆ, ಒಂದು ಸ್ಟ್ರೆಂತ್ ಇದ್ದಂಗೆ. ಇದು ಮಾಡೋದು ಒಳ್ಳೇದು. ಆ್ಯಕ್ಚುಲಿ ನಮ್ಮ ಅನುಕೂಲ ಇದ್ದರೆ 1 ರೂಮ್ 2 ರೂಮ್ 3 ರೂಮ್ ಏನೋ ಇದ್ದರೆ ಅವರ ಒಂದು ಪೀಸ್ಫುಲ್ ಮೈಂಡು. ಪ್ಲಸ್ ನಮಗೆ ಮಲೆನಾಡಲ್ಲಿ ಯೂಶಲಿ ಏನು ಕೆಲಸ ಇರಲ್ಲ, ಸಾಯಂಕಾಲ ಆದ ತಕ್ಷಣ ಬೇಜಾರಾಗ್ತೀವಿ. ಅಟ್ಲೀಸ್ಟ್ ಯೂಸ್ ಇದ್ದರೆ ಹೋಗಿ ಸರ್ವಿಸ್ ಮಾಡೋದು ಅಥವಾ ಏನೋ ಒಂದು ಕೊಡೋದು. ಆ್ಯಕ್ಚುಲಿ ಇದು ಮಾಡೋದು ಒಳ್ಳೇದು. ಯುವಕರು ಇದರಲ್ಲಿ ಪ್ರಾಫಿಟ್ ಆಗೇ ಆಗುತ್ತೆ, ಲಾಸ್ ಅಂತ ಏನಾಗಲ್ಲ. ಅಂದರೆ ನಮ್ಮ ಮೇಲೆ ಡಿಪೆಂಡೆಂಟು. ಈಗ ಜನ ಎಲ್ಲ ಜಾಸ್ತಿ ಇರುತ್ತೆ. ಈಗ ರೆಸಾರ್ಟ್ ಎಲ್ಲ ಇದು ಮಾಡಿದರೆ ಆ್ಯಕ್ಚುಲಿ ಎಕ್ಸ್ಪೆನ್ಸ್ ಜಾಸ್ತಿ ಬರುತ್ತೆ. ಅದೇ ಹೋಮ್ ಸ್ಟೇ ಅಂದಾಗ ನಮ್ಮಲ್ಲಿ ವೈಫ್ ಕೆಲಸ ಮಾಡ್ತಾರೆ, ತಾಯಿ ಕೆಲಸ ಮಾಡ್ತಾರೆ, ಮತ್ತೊಬ್ಬರು ಮಾಡ್ತಾರೆ. ಹಾಗೆ ಇದು ಹೋಮ್ ಸ್ಟೇ ಕಾನ್ಸೆಪ್ಟ್ ಅನ್ನೋದೇ ಒಂದು ಡಿಫ್ರೆಂಟು, ಎಲ್ಲ ಸೇಲ್ ಮಾಡೋಂಥದ್ದು ಅಂತಾರೆ. ಈಗ ಹೊರಗಡೆಯಿಂದ ಬಂದಂಥವ್ರು ಭಾಷೆ ಬರಲ್ಲ ಅಥವಾ ಈ ಥರ ಎಲ್ಲ ಇರ್ತಾರೆ. ಅವರು ಫುಡ್ಡನ್ನು, ನಮ್ಮ ಮಲೆನಾಡಿನ ಅಲ್ಲದ ಫುಡ್ಡನ್ನು ಬೀಫ್ ಮಾಡಿಕೊಡಿ ಅಂತ. ಈಗ ಫೋರ್ಕು ಓಕೆ, ನಮ್ಮ ಮಲೆನಾಡಲ್ಲಿ ಮಾಡ್ತಾರೆ, ಫೋರ್ಕು ಬೀಫು ಈ ಥರದ್ದೆಲ್ಲ ಮಾಡ್ತೇವೆ ಸರ್? ಇಲ್ಲ, ನಾವು ಬೀಫ್ ಎಲ್ಲ ಮಾಡಲ್ಲ, ಪೋರ್ಕ್ ಮಾಡ್ತೀವಿ. ಬೀಫ್ ಎಲ್ಲ ಮಾಡಕ್ ಹೋಗಲ್ಲ. ಬಟ್ ಈಗ ಬರೋರೆಲ್ಲ ಆಲ್ಮೋಸ್ಟ್ ಇಂಟರ್ನೆಟ್ ಕಾಲ, ಈಗ ಎಲ್ಲ ಆನ್ಲೈನಲ್ಲೇ ಹೊಡೆದಿರ್ತಾರೆ, ನಮ್ಗೆ ಇದು ಬೇಕು, ಈ ಥರ ಫೆಸಿಲಿಟೀಸ್ ಬೇಕು ಅಂತ ಎಲ್ಲ ಅವರೇ ಮೊದಲೇ ನಮಗೆ ಆನ್ಲೈನಲ್ಲೇ ಎಲ್ಲ ಇದು ಮಾಡಿರ್ತಾರೆ. ಹಂಗಾಗಿ ಅದೇನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಅವರು ಕೇಳಿದ ಫುಡ್ಡೇ ಬೇಕಂತ ಅಲ್ಲ, ಮ್ಯಾಕ್ಸಿಮಮ್ ನಮ್ಮ ಕೈಲಿ ಅದು ಸಾಧ್ಯವಾದರೆ ಮಾಡ್ತೀವಿ. ಸಾಧ್ಯವಾದರೆ, ಇಲ್ಲಾಂದರೆ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಇದು ನಾವು ಮಾಡಲ್ಲ, ಈ ಥರ ಮಾಡಲ್ಲ. ಈಗ ಘಟಿಕಲ್ ರೆಸಾರ್ಟನ್ನು ಬುಕ್ ಮಾಡಬೇಕು ಅಥವಾ ನಿಮ್ಮ ಜೊತೆ ಮಾತನಾಡಬೇಕು
ಅಂತಂದ್ರೆ ಈಗ ಅಲ್ಲಿ ತಿಳಿಸಿದ್ವಿ ನಂಬರ್, ಆ ನಂಬರಿಗೆ ಕರೆ ಮಾಡಿದ್ರೆ ನೀವು ಆ ನಂಬರಿಗೆ ನಮ್ಮ ಪ್ರತೀಶ್ ಅಂತ ಇದ್ದಾನೆ. ಪ್ರತಿ ವಾರ ಶನಿವಾರ ಭಾನುವಾರ ಗೆಸ್ಟ್ ಇರ್ತಾರೆ. ಯೂಶಲಿ ಬೇರೆ ದಿನ ಗೆಸ್ಟ್ ಕಮ್ಮಿ ಇರ್ತಾರೆ. ಶನಿವಾರ ಭಾನುವಾರ ನಾನು ಹೋಗ್ತೀನಿ. ನಾನು ಇಲ್ಲೇ ಇದ್ರು ನಾನು ಬಂದು ಶುಕ್ರವಾರ ರಾತ್ರಿ ಬಂದು ಶನಿವಾರ ನಾನು ಅಲ್ಲಿ ಶನಿವಾರ ಭಾನುವಾರ ಮಧ್ಯಾಹ್ನ ತನಕ ಇದ್ದು ಮತ್ತೆ ನಾನು ಅಲ್ಲ ಅದು ಬೇಕು. ಈಗ ಕಾಫಿ ತೋಟ ಆಗಲಿ ಯಾವುದೇ ಉದ್ಯಮ ಆಗಲಿ ವಾಚ್ ಆ್ಯಂಡ್ ವರ್ಡ್ ಅಂತ ಅದನ್ನ ಮಾಡಬೇಕು. ಇತ್ತೀಚಿನ ನಮ್ಮ ಒಂದು ಯುವ ಸಮುದಾಯದಲ್ಲಿ ಒಂದು ಮಾತಾಡ್ತಾರೆ, ಸಿದ್ಧಾರ್ಥ ಹೆಗಡೆಯವರು ಸರಿಯಾಗಿ ವಾಚ್ ಆ್ಯಂಡ್ ವರ್ಡ್ ಮಾಡ್ದೇನೆ ಉದ್ಯಮದಲ್ಲಿ ನಾನು ಸೋತೆ ಅಂತ ಕೊನೆ ವರ್ಡನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಸಿದ್ಧಾರ್ಥ ಅವರ ಪರಿಚಯ ಏನಾದ್ರು ಇತ್ತ ಸರ್? ಹೌದೌದು, ಸಿದ್ಧಾರ್ಥಣ್ಣನ ಪರಿಚಯ ಇತ್ತು. ನಾನೊಂದು 10-12 ಸತಿ ಅವ್ರನ್ನ ಭೇಟಿ ಆಗಿದ್ದೀನಿ. ನನಗೂ ಸ್ವಲ್ಪ ಈ ಪೊಲಿಟಿಕಲ್ ಅದು ಇದು ಅಂದ್ರೆ ತುಂಬಾ ಇಷ್ಟ ಇತ್ತು, ಹೋಗಿ ಭೇಟಿ ಆಗ್ತಿದ್ದೆ. ಅವರು ಇದಾಗಕ್ಕಿಂತ ಒಂದು 15-20 ದಿವಸದ ಮುಂಚೆ ನಾನು ಬೆಂಗಳೂರಲ್ಲಿ ಅವ್ರು ಇದರಲ್ಲಿ ಭೇಟಿಯಾಗಿದ್ದೆ. ಏನೋ ಒಂದು ಇದರಲ್ಲಿ ತುಂಬಾ ಒಳ್ಳೆ ಮನುಷ್ಯ, ಎಲ್ಲರಿಗೂ ಸಹಾಯ ಮಾಡೋರು. ಇದು ಯಾವುದೋ ಒಂದು ಹೆಲ್ಪ್ ಕೇಳಕ್ ಹೋಗಿದ್ದೆ, ಹೆಲ್ಪ್ ಮಾಡೋರು. ಇಲ್ಲ, ಅವರು ಸಿದ್ಧಾರ್ಥಣ್ಣ ಸಖತ್ ಹೆಲ್ಪ್ ಮಾಡಿದ್ದಾರೆ ಜನಗಳಿಗೆ. ನನ್ನ ಪ್ರಕಾರ ಸಿದ್ಧಾರ್ಥಣ್ಣನಂತ ವ್ಯಕ್ತಿ ನಮ್ಮ ಕಾಫಿನ ಏನು ಇದಿದೆಯಲ್ಲ ಪರಿಚಯ ಮಾಡಿಕೊಟ್ಟಿದ್ದು ವರ್ಲ್ಡಿಗೆ ಈಸ್ ದ ನಂಬರ್ 1. ಅವ್ರಿಗಿಂತ ಯಾರೂ ಇದಿಲ್ಲ. ಬಟ್ ಏನು ಮಾಡೋದು, ಎಲ್ಲರಿಗೂ ಒಂದು ಟೈಮ್ ಅಂತ ಬರುತ್ತಲ್ಲ, ಹಂಗಾಗಿ ಅದು ಅವ್ರ ಬ್ಯಾಡ್ ಟೈಮ್ ಇದಾಯಿತು. ಬಟ್ ಅವರಂತ ಒಳ್ಳೆ ಮನುಷ್ಯ ನನ್ನ ಜೀವನದಲ್ಲಿ ನೋಡೇ ಇಲ್ಲ. ನಾನು ಅವರು ತೀರ್ಕೊಳ್ಳೋಕ್ಕಿಂತ ಒಂದು 15 ದಿವಸದ ಮುಂಚೆ ನಾನು ಭೇಟಿಯಾಗಿದ್ದೆ. ಅವಾಗ ಯಾರೋ ನನ್ನ ಸ್ನೇಹಿತರಿಗೆ ಒಂದು ಸಹಾಯ ಬೇಕಿತ್ತು, ಅಲ್ಲೇ ಕರೆದು ಆನ್ ದ ಸ್ಪಾಟ್ ಅವ್ರು ಹೇಳಿದರು, ಈ ಕೆಲಸ ಮಾಡಿ ಇದು ಮಾಡಿ ಅಂತ. ತುಂಬ ಒಳ್ಳೆಯವರು. ಅದು ಎಲ್ಲ ವಿಧಿ ಆಟ ಅಂತಾರಲ್ಲ, ಹೇಳೋಕ್ಕಾಗಲ್ಲ. ಬಟ್ ಭಾರಿ ಒಳ್ಳೆ ಮನುಷ್ಯ. ಇವತ್ತು ನಾವು ಏನಾದ್ರು ಕಾಫಿ ಇಂಡಸ್ಟ್ರಿಯಲ್ಲಿ ಏನಾದರೂ ವರ್ಲ್ಡಿಗೆ ನಾವು ಕಾಫಿಯನ್ನು ಪರಿಚಯ ಮಾಡಿದರೆ, ಇವತ್ತು ನೀವು ಯಾವ ಸ್ಟೇಟಲ್ಲಿ ಹೋಗಿ ಸಿದ್ಧಾರ್ಥಣ್ಣ ಕಾಫಿ ಡೇ ಅನ್ನೋದು ಇವತ್ತು ಮಾಡ್ತಾ ಇದ್ದಾರೆ. ಮೇಡಮ್ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ಮೇನು ನಮ್ಮ ಆ್ಯಕ್ಚುಲಿ ನಮ್ಮ ಭಾಗಕ್ಕೆ ಸಿದ್ಧಾರ್ಥಣ್ಣನೇ ಕೆಫೆ ಕಾಫಿ ಡೇನೇ ಮೇನ್. ಓಕೆ ಸರ್, ಇಷ್ಟು ಹೇಳಿದ್ರಿ ಹೋಮ್ ಸ್ಟೇ ಬಗ್ಗೆ. ಮತ್ತು ನಿರುದ್ಯೋಗನೂ ಕೂಡ ಇದರಿಂದ ನಿವಾರಿಸ್ಕೊಬೋದು. ಮತ್ತು ನಾವೊಂದು ಹೋಮ್ ಸ್ಟೇ ಮಾಡೋದ್ರಿಂದ ಕನಿಷ್ಠ ಪಕ್ಷ ನೀವು ನೋಡಿ, ಕನಿಷ್ಠ 20-25 ಜನಕ್ಕೆ ತೋಟದ ಕೆಲಸ ಅಲ್ದೇ ಅಗ್ರಿಕಲ್ಚರ್ ಬಿಟ್ಬಿಡಿ, ಹೋಮ್ ಸ್ಟೇಗೆ ಅದು ಅತಿಥಿಗಳು ಬರಲಿ ಬಿಡಲಿ ಒಂದು 20-25 ಜನಕ್ಕೆ ವರ್ಕರಿಗೆ ಕೆಲಸ ಮಾಡಿದ್ರು. ಹಾಗಾಗಿ ನಮ್ಮಲ್ಲೂ ಕೂಡ ಇರತಕ್ಕಂಥ ಯುವಕರು ಈ ಹೋಮ್ ಸ್ಟೇ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಕೆಲಸನೂ ಕೊಡ್ಬೋದು. ನೀವು ಹೇಳಂಗೆ ಇಲ್ಲಿಂದ ಡೆಲ್ಲಿವರೆಗೆ ನಿಮ್ಗೆ ಸಂಪರ್ಕ ಬೆಳೀತು. ಆ ಥರದೊಂದು ಸಂಪರ್ಕ ಬೆಳೆಯೋದಕ್ಕೆ ಅದು ಮಲೆನಾಡಿನ ಯುವಕರಿಗೆ ಅನುಕೂಲ ಆಗುತ್ತೆ ಸರ್? ಅನುಕೂಲ ಆಗುತ್ತೆ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಪ್ರೀತಿಯಿಂದ ಮಾಡಿದರೆ ಅಲ್ಲಿ ಈಗ ನಮಗೆ ಗೊತ್ತಿರಲ್ಲ ಯಾರು ಎಲ್ಲಿಂದ ಬಂದಿದ್ದಾರೆ ಯಾರಿದ್ದಾರೆ ಅಂತ. ಅಲ್ಲಿ ನಾವು ಅವ್ರ ಜೊತೆ ಹೋಗಿ ಬೆರೆತು, ಈಗ ಅಲ್ಲಿ ನಾವು ರಾಣಿಜಾರಿ ಅಂತ ಅಲ್ಲಿ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಇದು ಯಾವಾಗಿದ್ದು, ಈ ದೇವಸ್ಥಾನ ಯಾವುದು, ಆ ಥರ. ಅಲ್ಲಿ ಮಾತಾಡ್ತಾ ನಮ್ಮದು ಅವ್ರದ್ದು ಒಂದು ಅಟ್ಯಾಚ್ಮೆಂಟ್ ಆಗಿ ಅವರು ನಮಗೆ ಅಂದರೆ ಅವರಲ್ಲಿರೋ ಒಂದು ಪ್ರತಿಮೆನ ನಮಗೆ ಇದು ಮಾಡ್ತಾರೆ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ 100%. ಇದು ಬೆಳೆಯೋಕ್ಕೊಂದು ದಾರಿ. ಅಂದರೆ ಮಲೆನಾಡು ಜನಗಳಿಗೆ ಈಗ ಕಾಫಿಲಿ ಗೊತ್ತಲ್ಲ ನಿಮಗೆ, ಈಗ ಮಳೆ ಬರ್ಬೋದು, ಕಾಫಿಲಿ ಇನ್ಕಮ್ಮು ಇದೆಲ್ಲ ಕಮ್ಮಿ ಇರೋದ್ರಿಂದ ಇದೊಂದು ಸೈಡ್ ಆಗಿ ಪ್ಲಸ್ ಆಗುತ್ತೆ. ಇದರಲ್ಲಿ ಪ್ರಾಫಿಟ್ ಆಗೇ ಆಗುತ್ತೆ. ತುಂಬ ಎಲ್ಲ ಮಾಡಿದರೆ ಅನುಕೂಲ ಆಗುತ್ತೆ. ಓಕೆ ಸರ್, ಈಗ ನಿಮ್ಮ ಘಾಟಿಕಲ್ಲು ಒಂದು ಹೋಮ್ ಸ್ಟೇಗೆ ಬಂದರೆ ಅಲ್ಲಿದ್ದು ರೇಟು ಏನು ಬೇಡ, ಅಲ್ಲಿ ನೀವು ಭಾಳ ಚೆನ್ನಾಗಿದೆ, ಅದು ಇರಲಿ. ಈಗ ಅಲ್ಲಿಗೆ ಬಂದಾಗ ಪ್ರವಾಸಿಗರು ಯಾವ್ಯಾವ ಜಾಗಕ್ಕೆ ನೀವು ಕರ್ಕೋಗ್ತಿದ್ರಿ? ಮತ್ತು ಈಗ ನೀವು ಸ್ವಲ್ಪ ಬ್ಯುಸಿ ಇದ್ದರೂ ಕೂಡ ಶನಿವಾರ ಭಾನುವಾರ ಇರ್ತೀನಿ ಅಂತ ಹೇಳಿದ್ರಿ, ಆದರೂ ಅಲ್ಲಿ ನೋಡ್ತಕ್ಕಂಥ ಪ್ಲೇಸ್ ಯಾವ್ಯಾವ ಹತ್ತಿರದಲ್ಲಿ ಇದೆ ಸರ್? ಅಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ, ಇದು ಒಂದು ಈಗ ರಾಣಿಜಾರಿ ಅಂತ. ನಾವು ಮೊದಲು ನಮ್ಮ ಹೆಸರನ್ನೇ ಸುಮ್ಮನೆ ಘಾಟಿಕಲ್ಲು ಅಂತ ಹೇಳ್ತಾ ಇದ್ವಿ. ಅಲ್ಲಿ ಕೊಡಗೆ ವಾಟರ್ ಫಾಲ್ಸ್ ಅಂತ ತೇಜಣ್ಣ ಅಂತಿದ್ದಾರೆ, ಅವ್ರ ತೋಟದೊಳಗಡೆ ಒಂದು ವಾಟರ್ ಫಾಲ್ಸ್ ಇದೆ, ಕೊಡಗೆ ವಾಟರ್ ಫಾಲ್ಸ್ ಅಂತ. ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಜನ ಲೈಫ್ ಜಾಕೆಟು ಇದೆಲ್ಲ ಕೊಡ್ತಿದ್ವಿ ಮೊದಲು. ಈಗ ಯಾರು ನೀರಿಗೆ ಇಳಿಯಲ್ಲ ಸಾಮಾನ್ಯ, ಈಗ ಮಳೆಗಾಲದಲ್ಲಿ ವಾಟರ್ ಪ್ರೆಷರ್ ಹೈ ಇರುತ್ತೆ. ಹಂಗಾಗಿ ಅಲ್ಲಿ ಹೋಗಿ ಅದನ್ನು ವಿಂಡ್ ಪ್ರೆಷರ್ ಅಲ್ಲಿ ಹೋಗಿ ಕಾಲ್ವರೆಗೂ ಆಟ ಆಡಿ ಎಲ್ಲ ಇದು ಮಾಡಿ ಬರ್ತಾರೆ. ಅಲ್ಲಿಂದ ಕೆಲವು ಟೈಮ್ ಬೇಗ ಬಂದರೆ ಈವ್ನಿಂಗು ಇದಕ್ಕೆ ಹೋಗ್ತಾರೆ, ಒಂದು ಮೈದಾಡಿ ಹರ ಅಂತ ಇದೆ, ಮೈದಾಡಿ ಅಲ್ಲಿಗೆ ಹೋಗ್ತಾರೆ. ಅಲ್ಲೂ ಮೈದಾಡಿ ಹರ ಅಂದರೆ ಆ ಕಡೆ ದಕ್ಷಿಣ ಕನ್ನಡ, ಈ ಕಡೆ ಮೂಡಿಗೆರೆ. ಅದು ಅಲ್ಲಿ ನಿಮಗೆ ಸ್ಕೈ ಕ್ಲಿಯರ್ ಇದ್ದರೆ ನಿಮ್ಗೆ ಅಲ್ಲಿ ಸನ್ಸೆಟ್ ಕಾಣುತ್ತೆ. ಸೊ ಅದಾದಮೇಲೆ ಬಂದಮೇಲೆ ಸ್ಮಾಲ್ ಕ್ಯಾಂಪ್ ಫೈರು ಅದು ಇದು ಊಟ ಮಾಡಿ ಅವ್ರದ್ದೆಲ್ಲ ಡಿಸ್ಕಷನ್ ಮಾಡಿ, ಗ್ರೂಪಲ್ಲಿ ಬಂದಿದ್ರೆ ಮಾತಾಡಿ ಎಲ್ಲ ಮಲಗ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸನ್ರೈಸ್ ಅಂತ ಇದೆ, ಅಲ್ಲಿಗೆ ಹೋಗ್ಬೋದು. ಅಲ್ಲಿ ನಮ್ಮ ತೋಟದಿಂದನೇ ಮೇಲ್ಗಡೆ ಹೋಗ್ಬೇಕು, ಹಂಗೆಲ್ಲರೂ ಇರುತ್ತೆ, ಎಲ್ಲ ಹೋಮ್ ಸ್ಟೇಗಳಲ್ಲೂ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಹೋಗ್ಬೋದು. ಇಲ್ಲ ಕೆಳಗೂರು ಟಿ ಎಸ್ಟೇಟಿಗೆ ಹೋದರೆ ಅಲ್ಲಿ ಒಂದು ಬ್ಯೂಟಿಫುಲ್ ಜಾಗ ಇದೆ, ಅಲ್ಲಿ ಹೋಗಿ ನಿಂತರೆ ಸನ್ರೈಸ್ ಆಗೋದು ಕಾಣುತ್ತೆ. ಅಲ್ಲಿಂದ ಬಂದು ತಿಂಡಿ ಎಲ್ಲ ಆಗಿ ಇದಾದಮೇಲೆ ಕೆಲವರು ಟ್ರೆಕ್ಕಿಂಗ್, ಈ ಫಾರೆಸ್ಟಿಂದ ಟ್ರೆಕ್ಕಿಂಗ್ ಅವಕಾಶ ಕೊಟ್ಟಿದ್ದಾರೆ, ಕೆಲವು ಟೈಮ್ ಇರುತ್ತೆ.
ಇಲ್ಲ ಅಂದರೆ ಆ ರಾಣಿ ಜಾರಿ ಅಂತಿದೆ, ಅಲ್ಲಿ ಹೋಗಿ ನೋಡ್ಕೊಂಡು ಇದು ಮಾಡಿ ಬಂದು, ಕೆಲವರು ಅಂದರೆ ಇವತ್ತು ಮಧ್ಯಾಹ್ನ ಬಂದರೆ ನಾಳೆ ಬೆಳಗ್ಗೆ ಹೋಗ್ತಾರೆ, ಕೆಲವರು ನಾಳೆ ಮಧ್ಯಾಹ್ನ ಹೋಗ್ತಾರೆ, ಅವ್ರವ್ರದ್ದು ಟೈಮ್ ಮೇಲೆ ಡಿಪೆಂಡು. ಸೊ ಆ ಥರ ರಾಣಿ ಜಾರಿ ನೋಡಿ ಅಲ್ಲೆಲ್ಲ ಇದು ಮಾಡ್ಕೊಂಡು ವಾಪಸ್ ಬಂದು ಇದು ಮಾಡ್ತಾರೆ. ಇಷ್ಟು ಪ್ರೇಕ್ಷಣೀಯ ಸ್ಥಳ ಆದರೆ ಇನ್ನು ಪಕ್ಕದಲ್ಲಿ ಧರ್ಮಸ್ಥಳ ಟೆಂಪಲ್, ಹೌದೌದು, ಅಲ್ಲಿಗೆ ಅದು ಅವ್ರದ್ದು ನೆಕ್ಸ್ಟ್ ಪ್ಲಾನ್ ಇರುತ್ತೆ. ಅವರು ಅಲ್ಲಿ ಮಧ್ಯಾಹ್ನ ನಮ್ಮಿಂದ ಏನು ಅವ್ರು ರಿಲೀವ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು ಆ ಥರ ದೇವಸ್ಥಾನಕ್ಕೆ ಹೋಗ್ತಾರೆ. ಕೆಲವರು ಈ ಮುಳ್ಳಂಗಿರಿ ಅಂತ ಇಲ್ಲಿ ಚಿಕ್ಕಮಂಗ್ಳೂರ್ ಹತ್ರ ಬರ್ತಾರೆ. ಇವತ್ತು ನಾನು ಹೋದಾಗ ಸಾಮಾನ್ಯ 1,000 ಜನ ಇದ್ರು. ನಾನು ಹೋಗಿದ್ದೆ, ನಮ್ಮ ಸ್ನೇಹಿತರು ಹರ್ಷವರ್ಧನ್ ಲಂಡನಲ್ಲಿ ಇರೋದು, ಅವ್ರ ಸಿಸ್ಟ್ರು ಬಂದಿದ್ರು. ಹಂಗಾಗಿ ಅವ್ರನ್ನ ಕರ್ಕೊಂಡು ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ. 2 ಜೀಪಲ್ಲಿ ಹೋದ್ವಿ, ಅವ್ರ ಮ್ಯಾನೇಜರು ಇವರೆಲ್ಲ ಇದ್ರು. ಸೊ ನಾನು ವಾಪಸ್ಸು ಬರಬೇಕಾದ್ರೆ ನಾನು ನೋಡಿದೆ 1,000 ಜನ ಬಂದಿದ್ರು. ಅದ್ರಲ್ಲಿ ಒಂದು 10 ಜನ ಪ್ರವಾಸಿಗರನ್ನ ಮಾತಾಡಿಸ್ದೆ ಸುಮ್ಮನೆ, ಮಲ್ನಾಡ್ ಹೆಂಗೆ ಎಲ್ಲ ಖುಷಿ ಪಟ್ರು. ಎಲ್ಲ ಎಲ್ಲಿ ಸ್ಟೇ ಆಗಿದ್ದೀರಿ ಅಂದ್ರು. ಎಲ್ಲ ದೇವ್ರ ಮನೆ, ಮೂಡಿಗೆರೆ ಎಲ್ಲ ಹೆಸರು. ಸೊ ಯಾವುದೇ ಇದಾಗಲಿ ಈ ಚಿಕ್ಕಮಂಗ್ಳೂರಿನಲ್ಲಿ ಇಲ್ಲಿಗೆ ಬರ್ತಾರೆ, ಇಲ್ಲಿ ಅವ್ರು ಚಿಕ್ಕಮಂಗ್ಳೂರಿಗೆ ಹೋಗ್ತಾರೆ. ಹಂಗೆ ಆ ಥರ ಇದು ಮಾಡಿಕೊಂಡು ಬಟ್ ಒಳ್ಳೆ ಪ್ರವಾಸ ಇದು. ಅಲ್ಲಿ ಬಳ್ಳಾರಿ ದುರ್ಗ ಅಂತ ಇನ್ನೊಂದಿದೆ, ಬಂಡಾಜೆ ವಾಟರ್ ಫಾಲ್ಸ್ ಅಂತ. ಅದು ಫಾರೆಸ್ಟಿಂದ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ಇನ್ನೂ ಬ್ಯೂಟಿಫುಲ್ ಆಗಿದೆ. ಅದು ತುಂಬ ಒಳ್ಳೆ ಪ್ಲೇಸ್ ಅದು. ಈಗ ರಾಣಿ ಜಾರಿ ಅಂದ್ರೆ ಏನ್ ಸರ್, ಅದು ಯಾಕೆ, ಏನ್ ಹೆಸರು ಅದು? ಅದು ನಮಗೆ ಗೊತ್ತಿಲ್ಲ. ಅಂದ್ರೆ ನಾನು ಯಾರೊಬ್ರು ಕಳಸದಲ್ಲಿ ಯಾರನ್ನೋ ಒಬ್ಬರನ್ನ ಕೇಳಿದ್ದೆ, ತುಂಬಾ ಏಜ್ ಪರ್ಸನ್. ಅವ್ರು ಹೇಳಿದ್ರು ಇದು ಇಷ್ಟು ನಮ್ದಲ್ಲಿ ಕಾಲ್ಭೈರವ ದೇವಸ್ಥಾನ 1000 ವರ್ಷ ಅಂತಾರೆ, ಇರ್ಬೋದು, ಒಂದು 500-400 ವರ್ಷ ಇರ್ಬೋದು. ಹಿಂದೆ ಅಲ್ಲಿ ರಾಜ ಆಳ್ತಿದ್ದಾಗ ಅಲ್ಲಿ ಯಾರೋ ಅದನ್ನು ಕಾಂಕರ್ ಮಾಡಕ್ ಬಂದಾಗ, ಹೊಯ್ಸಳರು ಇವರು ಎಲ್ಲ ಆಳ್ತಿದ್ದಾಗ ಕಾಂಕರ್ ಮಾಡಕ್ ಬಂದಾಗ ರಾಣಿ ಒಬ್ಬಳೆ ಉಳ್ಕಂತಾಳಂತೆ, ಎಲ್ಲ ಇದಾಗಿ ಡಿಫಿಟ್ ಆಗಿ. ಸೊ ರಾಣಿ ಅಲ್ಲಿಂದ ಹಾರಿ ಸತ್ತೋಗ್ತಾಳೆ ಅಂತ, ಅದಕ್ಕೆ ರಾಣಿ ಜಾರಿ ಅಂತಾರೆ. ಇದು ನಾವು ಕೇಳಿರೋದು, ನೋಡಿಲ್ಲ, ನಮಗೆ ಗೊತ್ತಿಲ್ಲ ಆ ಥರ. ಅದಕ್ಕೆ ರಾಣಿ ಜಾರಿ ಅಂತೇಳಿ ಕರೀತಾರೆ. ತುಂಬ ಬ್ಯೂಟಿಫುಲ್, ಒಂದ್ಸತಿ ಲೈಫಲ್ಲಿ ನೋಡೋಂಥ ಜಾಗ, ತುಂಬ ಚೆನ್ನಾಗಿದೆ. ನಾವು ಅವಾಗೆಲ್ಲ ಸ್ಟಾರ್ಟ್ ಮಾಡಿದಾಗ ನಾವು ಆ ರಾಣಿ ಜಾರಿ ಹತ್ರ ಹೋಗಿ ಟೆಂಟ್ ಹಾಕಿ ಮಲಗಿಸಿ, ಅಂದರೆ ಅಲ್ಲೇ ಟೆಂಟ್ ಎಲ್ಲ ಹಾಕಿ ವ್ಯೂ ನೋಡಿ ಕ್ಯಾಂಪ್ ಫೈರ್ ಮಾಡಿ ಬರ್ತಿದ್ವಿ ಅಂತ ಇದು. ಬಟ್ ಈಗೆಲ್ಲ ಫಾರೆಸ್ಟ್ ಎಲ್ಲ ಸ್ಟ್ರಿಕ್ಟ್ ಮಾಡಿದೆ. ಈಗೆಲ್ಲ ಯಾರು ವಿದೌಟ್ ಪರ್ಮಿಷನ್ ಹೋಗಂಗಿಲ್ಲ. ಮಾರ್ನಿಂಗ್ ಎಷ್ಟೊತ್ತಿಂದ 5 ಗಂಟೆ ತನಕ ಎಷ್ಟೊತ್ತ ಪರ್ಮಿಷನ್ ಕೊಟ್ಟಿದ್ವಿ, ಆ ಟೈಮಿಗೆ ಮುಗಿಸಿ ರಿಟರ್ನ್ ಬಂದ್ವಿ. ಓಕೆ ಸರ್, ಇಷ್ಟು ನೋಡಿ ವೀಕ್ಷಕರೇ, ಇವತ್ತು ಘಾಟಿಕಲ್ಲಿಗೆ ಕರ್ಕೋದಷ್ಟು ನಿಮಗೆ ಅನುಭವ ಆಗಿದೆ. ಹಾಗಾಗಿ ಬಹಳ ಶುದ್ಧ, ಪರಿಪೂರ್ಣ 100% ಮಲೆನಾಡದು. ನೀವು ಘಾಟಿಕಲ್ಲಲ್ಲಿ ಹೋದರೆ ಎಲ್ಲಿದ್ದೀರಿ ಅಂತ ನಿಮಗೆ ನೋಡ್ಕೊಬೇಕಾದ್ರೆ ಬಿಸಿಲೇ ಬರಬೇಕು, ಹಾಗಾಗಿದೆ. ಇಲ್ಲಾಂದರೆ ಒಂದು ಪ್ರಕೃತಿಯ ಮಡಿಲಲ್ಲಿ, ಆ ಸುಂದರವಾದ ಸ್ಥಳದಲ್ಲಿ ನೀವು 1-4 ದಿವಸ ಇದ್ದರೂ ಕೂಡ ಏನೋ ಒಂದನ್ನು ಕಳ್ಕೊಂಡಂಗೆ. ಏನು ಕಳ್ಕೊಂಡಂಗೆ ಅಂದರೆ ಪೊಲ್ಯೂಷನ್ ಕಳ್ಕೊಂಡಂಗೆ, ಸೌಂಡ್ ಕಳ್ಕೊಂಡಂಗೆ, ನಿಮಗೇನು ಅನಗತ್ಯವಾಗಿತ್ತು ಅದನ್ನೆಲ್ಲ ಕಳ್ಕೊಂಡು ಒಂದು ಪ್ರಕೃತಿಯ ಮಧ್ಯದಲ್ಲಿ, ಪ್ರಕೃತಿಯ ದೇವತೆ ಜೊತೆನೇ ಇದ್ದಷ್ಟು ಸುಂದರವಾಗಿ ಫೀಲ್ ಆಗ್ತಕ್ಕಂಥದ್ದು ಘಾಟಿಕಲ್ಲು ಹೋಮ್ ಸ್ಟೇ. ಹಾಗಾಗಿ ಸಾಧ್ಯವಾದರೆ ನೀವು ಕೂಡ ಒಂದ್ಸರಿ ಘಾಟಿಕಲ್ ಹೋಮ್ ಸ್ಟೇಗೆ ಭೇಟಿ ಕೊಡಿ ಅಂತ ಹೇಳ್ತಾ, ಈಗ ಗುರುದೇವರೇ, ಇವತ್ತು ನಾವು ಅವಿನ್ ಟಿವಿಯಿಂದ ಬಂದು ನಿಮ್ಮನ್ನ ಮಾತಾಡಿಸಿದ್ವಿ. ನಾನು ನಿಮ್ಗೇನು ಪರಿಚಯ ಇರಲಿಲ್ಲ, ಆದರೂ ನೀವು ಅವಿನ್ ಟಿವಿ ನೋಡ್ತಾ ಇದ್ರಿ. ನಾವು ಇವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ, ಏನು ಅನ್ನಿಸ್ತು ಸರ್? ಅಲ್ಲ, ನಾನು ಶಾಕ್ ಆದೆ ನೀವು ಫೋನ್ ಮಾಡಿದಾಗ, ನಾನು ಬರಬೇಕು ಅಂದಾಗ. ಯೂಶಲಿ ಈಗ ನಮ್ಮ ಜೀವನದಲ್ಲಿ ನಾವೇನಾದ್ರು ಸ್ವಲ್ಪ ಬೆಳೆದಿದ್ದೀವಿ ಅಂದ ತಕ್ಷಣ, ಈಗ ಗೊತ್ತಲ್ಲ ನಮ್ಮ ಸುತ್ತಮುತ್ತಿದ್ದಾರೆ, ನಾನು ಶಾಕ್ ಆಗಿ ಆಮೇಲೆ ನಾವು ಅವಿನ್ ಟಿವಿ ಅಂತ ಹೊಡೆದಾಗ ನಿಮ್ಮದು ನಂಬರ್ ಹೊಡೆದಾಗ ಬಂತು. ನಾನು ಅದಕ್ಕೆ ಬಂದು ಇಂಟರ್ವ್ಯೂ ಮಾಡಿ ಭಾರಿ ಖುಷಿ ಆಯಿತು. ಅಂದರೆ ಹಿಂಗೂ ಒಂದು ಈ ಥರ ಬಂದು ನಮ್ಮಂಥ ಸಣ್ಣ ಪ್ರತಿಭೆಯವ್ರನ್ನ ಇಂಟರ್ವ್ಯೂ ಮಾಡಿ ಎಲ್ಲೋ ಇದು ಒಂದು ಯೂತ್ಸಿಗೆ ಒಳ್ಳೇದಾಗುತ್ತೆ. ಬಟ್ ಹೋಮ್ ಸ್ಟೇ ಅನ್ನೋಂಥ ಕಾನ್ಸೆಪ್ಟು ತೃಪ್ತಿ ಕೊಡೋದ್ರಲ್ಲಿ ಮಲೆನಾಡಿಗೆ ಇದು ತುಂಬ ಒಳ್ಳೆಯದು. ಮತ್ತೆ ಮುಂಚೆ ನಾವು ಈ ಕಾಫಿ ಕುಡಿತಾ ಮಾತಾಡೋದಕ್ಕಂದ್ರಿ, ನಾನು ಲಾರಿ ಅಡಿಯೆಲ್ಲ ಮಲಗಿದ್ದೆ, ಅಷ್ಟು ಅದು ಹೇಳಲಿಲ್ಲ, ಏನು ಕತೆ ಗೊತ್ತಾಗಲಿಲ್ಲ. ಅಲ್ಲ, ನಾನು ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರಿಂದ ನಾನು ಏನು ಮಾಡಿದೆ, ಏನೋ ಒಂದು ಕೆಲಸದ ಮೇಲೆ ಡೆಲ್ಲಿಗೆ ಹೋದೆ. ಡೆಲ್ಲಿಗೆ ಹೋದಾಗ ನನ್ನ ಹತ್ರ ಕ್ಯಾಶ್ ಫ್ಲೋ ಇತ್ತು ಇಷ್ಟು ಅಂತ. ಸೊ ಏನೋ ಒಂದು ವ್ಯವಹಾರಕ್ಕೆ ಹೋದಾಗ ಆ ಕ್ಯಾಶ್ ಫ್ಲೋ ನನ್ನ ಹತ್ರ ಖಾಲಿ ಆಯಿತು. ಸೊ ಅವಾಗ ನನಗೆ ಡೆಲ್ಲಿ ಇರೋಕ್ಕೆ ಜಾಗ ಇರಲಿಲ್ಲ. ಅವಾಗ ಡೆಲ್ಲಿಗೆ ಹೋದರೆ ದೇವೇಗೌಡರನ್ನ ನೋಡೋದು ಹೋಗಿ, ನಮ್ಮ ಇದು ಒಂದು ಅಂದರೆ ನಮಗೆ ದೇವೇಗೌಡರು ಅಂದರೆ ಹೆಮ್ಮೆ. ಇವತ್ತು ನಂಗೆ ಅವರೇ ಗುರು, ದೇವೇಗೌಡರೇ ಗುರು. ಇದು ಅಂಥ ಟೈಮಲ್ಲಿ ನಮಗೆ ಚಂದ್ರಶೇಖರ್ ಸರು, ಶಿವಕುಮಾರ್ ಸರ್, ನಾವು ಮಲೆನಾಡಿಂದ ಬಂದಿದ್ರು ಅಂತ. ಆ್ಯಕ್ಚುಲಿ ನಾನು ಹೋದಾಗ ನಂದೇನಾಯಿತು, ಎಲ್ಲ ದುಡ್ಡು ಖಾಲಿ ಆಯಿತು. ಅವಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ. ಅವಾಗ ನಾನು ಲಾರಿ ಹಿಂದೆ ಹೋಗಿ ಮಲಗ್ತಿದ್ದೆ. ನನ್ನ ಹತ್ರ ಕಾರ್ ಇತ್ತು ಅವಾಗ, ಡೆಲ್ಲಿಲಿ ಅವಾಗಲೇ ನನ್ನ ಹತ್ರ ಕಾರ್ ಇತ್ತು. ಸೊ ಅವಾಗ ಮಲಗ್ತಿದ್ದೆ, ಬೆಳಗ್ಗೆ ಎದ್ದು ಹೋಗಿ ಫ್ರೆಶ್ ಆಗ್ತಿದ್ದೆ. ಅವಾಗ ಒಂದಿನ ನಮ್ಮ ಶಿವಕುಮಾರ್ ಸರ್ ಕೇಳಿದರು, ಏನಪ್ಪ ಏನು ಅಂತ. ಇಲ್ಲ ಸರ್, ಹಿಂಗೆ ಏನೋ ಬಂದಿದ್ವಿ, ಇದಾಗಿದೆ ಅಂತ. ಆಯಿತು, ಅದಕ್ಕೆ
ಸ್ವಲ್ಪ ದಿನ ನಿನ್ಗೆ ಒಳ್ಳೇದಾಗೋ ತನಕ ಒಂದು 2-3 ದಿವಸ ಆ ಥರ ಹಂಗೆ ನಮಗೆ ಇವ್ರು ತುಂಬ ಸಹಾಯ ಮಾಡಿದ್ದಾರೆ. ನಮಗೆ ಏನಾದರೂ ಇದು ಡೆಲ್ಲಿ ಅನ್ನೋ ಒಂದು ಇದರಲ್ಲಿ ಏನಾದ್ರು ಇದ್ದರೆ ನಮ್ಮ ದೇವೇಗೌಡರು ಅವರೇ ನಮ್ಮ ಗುರುಗಳು ಅವರೇ. ಒಂದು ನಮ್ಮ ಪಕ್ಕದ ಜಿಲ್ಲೆಯವರು, ಮತ್ತು ಸಾಮಾನ್ಯವಾಗಿ ಜನತಾ ದಳ ಅಂತಂದರೆ ಒಂಥರ ಎಲ್ಲ ಯುವಕರು ಬೆಳೆಯುವಂಥ ಒಂದು ಪಾರ್ಟಿ ಅಂತಲೂ ಕೂಡ. ಹೌದೌದು. ಅಲ್ಲ, ಅವರು ಪಾರ್ಟಿ ಅಂತಕ್ಕಿಂತನೂ ತುಂಬ ಯಾರು ಕಷ್ಟದಲ್ಲಿದ್ದರೆ, ಮತ್ತು ಅವರು ಮೇಡಮ್ ಚೆನ್ನಮ್ಮ ಅವರು ಇದ್ರಲ್ಲ, ನಾನು ಅವಾಗಲೇ ಹೋದಾಗ ಡೆಲ್ಲಿಲಿ ಹೋದಾಗ ನಮಗೊಂದಿನ ಊಟ ಹಾಕಿದ್ರು ಅಂತ ಪುಣ್ಯಾತ್ಗೀತಿ ಅವರು. ಅಂದರೆ ನಮ್ಮ ತಾಯಿಗೆ ಅವರು ತಾಯಿಗೆ. ಬಟ್ ಅವರು ಅವಾಗ ನಮಗೆ ಯಾರಪ್ಪ ಹಿಂಗೆ ಬಂದಿದ್ದಾರೆ ಸರ್ ಹಿಂಗೆ ಅಂದಾಗ ಉನ್ನತ ಸ್ಥಾನದಲ್ಲಿದ್ದರು ಕರೆದು ನಮಗೆ ಊಟ ಬಡಿಸಿದ್ರು ಆ ತಾಯಿ ದೇವತೆ ಅವರು ನಮಗೆ. ಹಾಗಾಗಿ ನಮಗೆ ಡೆಲ್ಲಿ ಅಂದರೆ ನಾವು ಇವತ್ತೇನಾದ್ರು ಡೆಲ್ಲಿಲಿ ಏನಾದ್ರು ಆಗಿದ್ರು ಅದಕ್ಕೆ ದೇವೇಗೌಡರೇ ಅವರೇ ನಮ್ಮ ಗಾಡ್ ಫಾದರ್ ಇವತ್ತಿಗೆ ಅವರೇ. ಓಕೆ ಸರ್, ನೋಡಿ ಮಲೆನಾಡ ಯುವಕನ ಕತೆ ಎಲ್ಲ ಬಿಚ್ಚಿಟ್ಟಿದೆ. ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಆದರೂ ಕೂಡ ಕೃಷಿಗೆ ಅವಲಂಬನೆ ಆಗದೇ ಏನೋ ಒಂದು ಹೊಸ ಉದ್ಯಮ ಮಾಡಬೇಕು ಅಂತೇಳಿ ಇವತ್ತು ಹೋಮ್ ಸ್ಟೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದರಿಂದ ಇವತ್ತು ಬೆಂಗಳೂರು, ಡೆಲ್ಲಿ ಬೇರೆ ಬೇರೆ ಉದ್ಯಮಗಳನ್ನ ಮಾಡೋದಕ್ಕೂ ಕೂಡ ಅವರಿಗೆ ಒಂದು ಅವಕಾಶಗಳು ಸಿಕ್ತು. ಗುರುದೇವ್ ಅವರೇ, ನಿಮ್ಮಂಥ ಯುವಕರು ಈ ಥರ ಒಂದು ಸ್ಟ್ರಗಲ್ ಮಾಡಿ ಬೆಳೀತಾ ಇರೋದರಿಂದ ಮುಂದಿನ ದಿನ ನಿಮಗೆ ನಿಮ್ಮ ಜೀವನಕ್ಕೆ ನಿಮಗೆ ಒಂದು ಜೀವನದಲ್ಲಿ ಏನೋ ಒಂದು ಅಂಬಿಷನ್ ಇಟ್ಕೊಂಡಿದ್ದೀರಿ, ಒಂದು ಗುರಿ ಇದೆ, ಅದು ಸಕ್ಸಸ್ ಆಗಲಿ. ಅನಂತರ ನಿಮಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲದೂ ಕೂಡ ಬರಲಿ, 10 ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ವಸಂತ್ ಜೊತೆ ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.